ಅಣ್ಣ ಬಸವಣ್ಣ, ನಮ್ಮ ಮಹಾತ್ಮರಾದ ನಮ್ಮ ಸೋದರ ಮಾವರಾದ ಬಲದೇವರಸರು ನಿನ್ನನ್ನು ಕಾಣಲು ಬಂದಿದ್ದಾರಪ್ಪ. ಮಾವನವರಿಗೆ ನಮಸ್ಕರಿಸುವೆ. ಚಿರಂಜೀವಿಯಾಗು ಬಸವಣ್ಣ. ನೀನು ಪರಮ ಜ್ಞಾನಿ ಎನಿಸಿ ನಮ್ಮ ವಂಶಕ್ಕೆ ತಿಲಕಪ್ರಾಯನಾಗಿರುವೆ. ಸದ್ಧರ್ಮವನ್ನು ಉದ್ಧರಿಸಿ ದೇವರಂತೆ ಪೂಜೆ ನೆನೆಸಿರುವ ನೀನು ನನ್ನ ಪುತ್ರಿಯಾದ ಗಂಗಾಂಬಿಕೆಯನ್ನು ಪತ್ನಿಯನ್ನಾಗಿ ಪರಿಗ್ರಹಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕಪ್ಪ. ಮಾವನವರೇ, ನಿಮ್ಮ ಪ್ರೀತಿಗೆ ನಾನು ಕೃತಜ್ಞನಾಗಿದ್ದೇನೆ. ಅಲ್ಲದೆ ನಾನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ವಿಶ್ವಧರ್ಮ ಪ್ರಚಾರ ಕಾರ್ಯವನ್ನು ಮಾಡಬೇಕೆಂದು ನಿರ್ಧರಿಸುವೆನು. ಈ ವಿವಾಹ ಮಾಡಿಕೊಂಡರೆ ಅದು ನಿರ್ವಿಘ್ನವಾಗಿ ನೆರವೇರಲಾರದು. ಆದ್ದರಿಂದ ಕ್ಷಮಿಸಬೇಕು. ಬಸವಣ್ಣ, ಈ ವಿವಾಹದಿಂದ ನಿನಗೆ ಯಾವ ವಿಘ್ನವೂ ಬಾರದು. ಏಕೆಂದರೆ ನಿನ್ನ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿನ್ನ ಪತ್ನಿಯೂ ಸಹ ಸಹಾಯಗಳಾಗುವುದರಿಂದ ನಿನಗೆ ಮತ್ತಷ್ಟು ಅನುಕೂಲವೇ ಆಗುವುದಲ್ಲ. ಅದು ಹೇಗೆ ಸಾಧ್ಯ? ನಾನು ಲಿಂಗಾಯತ ಧರ್ಮದ ಆಚರಣೆಯವನು. ನನ್ನ ಮಾರ್ಗವನ್ನ ನೀವು ಅನುಸರಿಸುವಿರೇನು? ಹೌದು ಬಸವಣ್ಣ, ಜಗತ್ತೆಲ್ಲವೂ ನಿನ್ನ ಸದ್ಧರ್ಮ ತತ್ವವನ್ನು ತಿಳಿದು ಕೃತಾರ್ಥರಾಗುತ್ತಿರುವಾಗ ನಾವು ನಿನ್ನ ಧರ್ಮವನ್ನು ಅನುಸರಿಸುತ್ತಿರುವೆವೆ. ನಾವು ಸಹ ನಿನ್ನ ಲಿಂಗಾಯತ ಧರ್ಮವನ್ನೇ ಅನುಸರಿಸುತ್ತೇವೆ. ಆದ್ದರಿಂದ ಈ ವಿವಾಹಕ್ಕೆ ಧೈರ್ಯವಾಗಿ ಸಮ್ಮತಿಸು ಬಸವಣ್ಣ. ಏನೇ ಆದರೂ ನನ್ನ ಗುರುಗಳ ಅಪ್ಪಣೆ ಇಲ್ಲದೆ ನಾನು ಏನನ್ನು ಹೇಳುವುದಿಲ್ಲ. ನಡೆಯಿರಿ, ಜಾತವೇದ ಗುರುಗಳ ಆಶ್ರಮಕ್ಕೆ ಹೋಗೋಣ. ಆಯಿತು ಬಸವಣ್ಣ. ಆ ಹುಣ್ಣಿಮೆಯ ಚಂದಿರನ ಬೆಳದಿಂಗಳ ತಂಪಿಗೂ ಮನಸ್ಸಿಗೆ ಅದೆಷ್ಟು ಆನಂದ ಉಂಟಾಗುತ್ತಿದೆ. ಅಷ್ಟೇ ಅಲ್ಲ ಗಂಗಾ, ಈ ಪ್ರಕೃತಿಯ ಪರಿಪರಿಯ ಸೌಂದರ್ಯದ ಬೆಳಗನ್ನು ಈ ಬೆಳದಿಂಗಳಲ್ಲಿ ನೋಡಿರಲಿವ ನಾವೇ ಧನ್ಯರು. ನೀನು ಸಿದ್ಧರಸರ ಮಗಳು, ನೀನು ಬಲದೇವರಸರ ಮಗಳು. ತಾಯಿಯನ್ನು ಕಳೆದುಕೊಂಡ ನಾವು ಆಟ ಪಾಠ, ಉಡುಗೆ ತೊಡುಗೆ, ಒಲವು ನಲಿವುಗಳಲ್ಲಿ ಏಕದೇಹ ನಾಯದಂತೆ ಬೆಳೆದುಕೊಂಡು ಬಂದಿದ್ದೇವೆ. ಆದರೆ ಮುಂದೆಯೂ ಆ ಸರ್ವೇಶ್ವರ ನಮ್ಮನ್ನು ಹೀಗೆ ಇಟ್ಟಿರುವನು ಅಥವಾ ನೀಲ ಮುಂದೆಯೂ ಆ ದಯಾಮಯನು ನಮ್ಮನ್ನು ಹೀಗೆ ಕಾಪಾಡಿ ಬೇರ್ಪಡಿಸಿದ್ರಲೆಂದು ಸದಾ ನನ್ನ ಪ್ರಾರ್ಥನೆ. ನೀಲ, ಮೊನ್ನೆಯ ದಿನ ಬಸವೇಶ್ವರರು ಪೂಜೆಗೆ ಹೋಗುವ ಮುನ್ನ ಒಂದು ವಚನವನ್ನು ಹಾಡುತ್ತಿದ್ದರಲ್ಲವೇ? ಅಂದಿನ ಅವರ ಮನಮೋಹಕ ಭಂಗಿ ಇಂದಿನ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ನಿಂತಿದೆ.
ಅಷ್ಟೇ ಅಲ್ಲ ಗಂಗಾ, ಅವರ ಇಂಪಾದ ಕಂಠಕ್ಕೂ ಆ ಭಾವ ಪರವಶತೆಯಿಂದ ವಚನಕ್ಕೂ ಭಕ್ತಿ ರಸ ಹೆಂಗಿಲೆ ಮಿಂದಂತಿತ್ತು. ಆ ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಎಂಬ ವಚನವಲ್ಲವೇ? ಹೌದು ಗಂಗಾ, ಅದನ್ನೀಗ ಹಾಡೋಣ. ಪ್ರತಿನಿತ್ಯವೂ ನಾವಿಬ್ಬರು ಈ ವೇಳೆಗೆ ಇಲ್ಲಿ ಸೇರಿಕೊಂಡು ಬಸವೇಶ್ವರರ ವಚನವನ್ನು ಹಾಡಿ ಆನಂದಿಸೋಣ. ಹಾಗೆ ಆಗಲಿ ಗಂಗಾ, ಬಾ ಹೋಗೋಣ. ಪೂಜ್ಯ ಗುರುಗಳಿಗೆ ವಂದಿಸುವೆ. ಸೂರ್ಯೋಸ್ತು ಬಸವಣ್ಣ, ನಿನಗೆ ಆ ಭಗವಂತನ ಅನುಗ್ರಹವಾಗಿದೆ. ಗುರುದೇವ, ಇವರು ಪೂಜ್ಯರಾದ ನನ್ನ ಸೋದರ ಮಾವಂದಿರು, ಬಿಜ್ಜಳ ಮಹಾರಾಜರ ಮಹಾಮಂತ್ರಿಗಳು. ಪೂಜ್ಯರಿಗೆ ವಂದಿಸುವೆನು. ಇಷ್ಟಾರ್ಥ ಸಿದ್ಧಿರುತ್ತು. ಗುರುದೇವ, ತಮ್ಮ ಶಿಷ್ಯನಾದ ಬಸವಣ್ಣನು ನನ್ನ ಸೋದರಿಯ ಮಗನು. ಆದ್ದರಿಂದ ನನ್ನ ಪುತ್ರಿಯಾದ ಗಂಗಾಂಬಿಕೆಯನ್ನು ಈತನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಸಂಕಲ್ಪಿಸಿದ್ದೇನೆ ಗುರುದೇವ. ಆದ್ದರಿಂದ ಈ ಕಾರ್ಯಕ್ಕೆ ತಮ್ಮ ಅನುಗ್ರಹವಾಗಬೇಕು ಗುರುದೇವ. ವತ್ಸ ಬಸವಣ್ಣ, ಗುರುದೇವ, ಇದು ಈಶ್ವರಿಚ್ಛೆ. ನೀನು ಸಂಸಾರ ಯೋಗಿಯಾಗಿ ಮಾಡಿ ಲೋಕಕ್ಕೆ ಗೃಹಸ್ಥಾಶ್ರಮ ಧರ್ಮಗಳನ್ನು, ಅಂದರೆ ಸಮತ್ವ, ಕಾಯಕ, ದಾಸೋಹಂಭಾವ ಮುಂತಾದವುಗಳನ್ನು ಪ್ರಚಾರ ಮಾಡುವುದಕ್ಕಾಗಿಯೇ ನಿನ್ನ ಅವತಾರವಾಗಿರುವುದು. ಆದ್ದರಿಂದ ಈ ವಿವಾಹವನ್ನು ಕೈಗೊಂಡು ನಿನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಿಸು ಬಸವಣ್ಣ. ಈ ವಿವಾಹಕ್ಕೆ ಸಮ್ಮತಿಸು ಬಸವಣ್ಣ. ಗುರುದೇವ, ನಾನು ನೈಷ್ಠಿಕ ಬ್ರಹ್ಮಚಾರಿಯಾಗಬೇಕೆಂದು ನಿರ್ಧರಿಸಿರುವನು. ಅಲ್ಲದೆ ಈ ವಿವಾಹ ಮಾಡಿಕೊಂಡರೆ ನಾನು ಕೈಗೊಂಡಿರುವ ವಿಶ್ವಧರ್ಮ ಪ್ರಚಾರ ಕಾರ್ಯಕ್ಕೆ ತೊಡಕಾಗುವುದು. ಆದ್ದರಿಂದ ಕ್ಷಮಿಸಬೇಕು ಗುರುದೇವ. ಬಸವಣ್ಣ, ಗುರುದೇವ, ನೀನು ಸನ್ಯಾಸಿ ಆಗುವುದು ದೊಡ್ಡದಲ್ಲ. ಈ ಬಾಳ ಲೋಕದಲ್ಲಿ ನೀನು ಬಸವಣ್ಣ ಅದಲ್ಲ ಬಸವಣ್ಣ, ನೀನು ತಪ್ಪು ತಿಳಿದಿರುವೆ. ಈ ವಿವಾಹದಿಂದ ಏಕಾಗ್ರತೆಗೆ ಭಂಗ ಬರುವುದಾದರೆ ಲೋಕದಲ್ಲಿ ಬಹುಮಂದಿ ಸಾಧಕರಿಗೆ ಸಿದ್ಧಿಯು ಸಾಧ್ಯವಿಲ್ಲವೆಂದಂತಾಗುತ್ತದೆ. ಅದೆಷ್ಟೋ ಮಂದಿ ಈ ವ್ಯವಹಾರಗಳ ಮಧ್ಯೆ ಇದ್ದುಕೊಂಡು ತಾವರೆ ಎಲೆಯ ಹನಿಯಂತೆ ನಿರ್ಲಿಪ್ತರಾಗಿದ್ದುಕೊಂಡು ಎಲ್ಲ ವ್ಯವಹಾರಗಳನ್ನು ನೋಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಹಲವಾರು ನಿದರ್ಶನಗಳಿವೆ ಬಸವಣ್ಣ. ಆಧ್ಯಾತ್ಮಿಕ ಸಿದ್ಧಿಯಲ್ಲಿ ಗೃಹಸ್ಥ ಜೀವನಕ್ಕೆ ಮಾತ್ರವಾದ ಸಾಧನೆ, ಧರ್ಮ ವಿರುದ್ಧವಲ್ಲದ ರೀತಿಯಲ್ಲಿ ಅರ್ಥ ಕಾಮಗಳನ್ನು ಬಳಸಿಕೊಂಡು
ಅವುಗಳನ್ನು ಲೋಕೋದ್ಧಾರಕ್ಕಾಗಿಯೇ ಉಪಯೋಗಿಸುವುದು ನಿಜವಾದ ಬ್ರಹ್ಮಚರ್ಯೂ ಬಸವಣ್ಣ. ಎಂತಹ ಸನ್ನಿವೇಶ ನಿನಗೆ ಬಂದರೂ ನಿನ್ನ ತನ ಮತ್ತು ನಿನ್ನ ಧರ್ಮವನ್ನು ರಕ್ಷಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆ. ಅಷ್ಟೇ ಅಲ್ಲ, ಈ ವಿವಾಹವನ್ನು ಒಂದು ದೈವ ಸಂಕಲ್ಪವೆಂದು ಭಾವಿಸು. ಏಕೆಂದರೆ ಆ ಮಹಾದೇವನು ಎಲ್ಲಿ, ಹೇಗೆ, ಯಾವ ರೀತಿ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವನೋ ಬಲ್ಲವರ. ಆದ್ದರಿಂದ ಈ ವ್ಯಾವಹಾರಿಕ ಜಗತ್ತಿನ ಮಧ್ಯೆ ಇದ್ದುಕೊಂಡು ಇಷ್ಟಲಿಂಗ ಪೂಜೆಯೇ ವಿಶ್ವ ಪೂಜೆ ಎಂದು ವಿಶ್ವವ್ಯಾಪಕವಾಗಿ ಬೆಳಗಿ ತೋರಿಸುವುದು ನಿನ್ನ ಕರ್ತವ್ಯವಾಗಿದೆ. ಜೊತೆಗೆ ಆ ಕೂಡಲ ಸಂಗಮನಾಥನ ಸಂಕಲ್ಪವಾಗಿದೆ. ಆದ್ದರಿಂದ ಈ ವಿವಾಹವನ್ನು ಅನ್ಯಥಾ ನಿರಾಕರಿಸಬೇಡ. ಒಡಂಬಡು ಮುಂದಿನ ಲಗ್ನ ಕಾರ್ಯಕ್ಕೆ ಸಿದ್ಧನಾಗು ಬಸವಣ್ಣ. ಗುರುದೇವ, ತಾವು ಇಷ್ಟು ಹೇಳಿದ ಮೇಲೆ ನನಗೊಂದು ನಿಮ್ಮ ಮಾತಿನಿಂದ ಹೊಸ ದೃಷ್ಟಿಯನ್ನು ಕೊಟ್ಟಂತೆ. ನನ್ನ ಆಲೋಚನೆಯನ್ನ ಬದಲಾಯಿಸಿರುವೆನು. ನಿಮ್ಮ ಆಶಯವೇ ನನಗೆ ಸದಾ ಆಶೀರ್ವಾದ ಇದ್ದಾಯಿ. ಬಹಳ ಸಂತೋಷ, ಬಹಳ ಸಂತೋಷ. ಏಕೋ ಇಷ್ಟು ಹೊತ್ತಾದರೂ ಗಂಗಾಂಬಿಕೆ ಬರಲಿಲ್ಲವಲ್ಲ. ನನ್ನ ಮನಸ್ಸಿಗೆ ಏಕೋ ತುಂಬಾ ಕಳವಳ ಉಂಟಾಗುತ್ತೆ. ಬಸವೇಶ್ವರನ ಗಂಗಾಂಬಿಕೆ ವಿವಾಹವು ನಿಶ್ಚಯವಾಯಿತಂತೆ. ಈ ಜೀವನದಲ್ಲಿ ಎಂದಿಗೂ ಅಗಲಿರಬೇಕಾದ ನಾವು ಇಂದು ಅಗಲಲೇಬೇಕಾದ ದುಸ್ಥಿತಿ ಒದಗಿ ಬಂದಿತ್ತಲ್ಲ. ನೀಲ, ಮೊನ್ನೆಯ ದಿನ ಗುರುಗಳು ಒಂದು ಮಾತನ್ನು ಹೇಳಿದರು, ಜ್ಞಾಪಕವಿದೆಯೇ? ಜ್ಞಾಪಕವಿದೆ ಗಂಗಾ. ಹೂಗಳೆರಡರು 1980ರಲ್ಲಿ ನಿಮ್ಮ ಜೀವನ ಕುಸುಮ ಒಟ್ಟಿಗೆರಳಿ ಕಂಪೊಂದಿಲೆಂದು ಹೇಳಿದ್ದು ಆಗಾಗಲು ಸಾಧ್ಯವೇ ಗಂಗಾ? ಏಕೆ ಸಾಧ್ಯವಿಲ್ಲ? ಒಂದೇ ತುಟಿಮೆರಳಿನ ಪುಷ್ಪವೆರಡು ದೇವರಿಗೆ ಅರ್ಪಿತವಾಗಬೇಕು, ಇಲ್ಲವೇ ಉದುರಿ ಹೋಗಬೇಕು.
ಬೇರೆ ಮಾರ್ಗವೇನಿದೆ ಹೇಳು. ಹೀಗೆ ಒಗಟಿನಲ್ಲಿ ಮಾತನಾಡಬೇಡ ನೀಲ. 2 ಪುಷ್ಪಗಳು ಅರ್ಪಿತವಾಗಬೇಕೆಂದು ನಾನು ಎಷ್ಟೋ ಬಾರಿ ಯೋಚಿಸಿದ್ದೇನೆ. ಆದರೆ ನಿನ್ನ ಅಭಿಪ್ರಾಯವೇನು ಏನು ಎಂದು ತಿಳಿಯದೆ ಅದನ್ನು ಹಾಗೆಯೇ ಬಚ್ಚಿಟ್ಟುಕೊಂಡಿದ್ದೇನೆ ನೀಲ. ಆದ್ದರಿಂದ ಈ ಮದುವೆ ನನಗೆ ಸಂತೋಷಕ್ಕಿಂತ ಸಂಕಟವನ್ನೇ ಉಂಟು ಮಾಡುತ್ತಿದೆ ನೀಲ. ಈಗ ನನಗೊಂದು ಉಪಾಯ ಉಳಿಯುತ್ತಿದೆ. ತಂದೆಯವರು ಹಾಗೂ ಅಕ್ಕ ನಾಗಲಾಂಬಿಕೆಯವರು ಜಾತವೇದ ಮುನಿಗಳವರ ಆಶೀರ್ವಾದ ಪಡೆಯಲು ಹೋಗುತ್ತಿದ್ದಾರೆ. ನಾವು ಅವರಿಗಿಂತ ಬೇಗನೆ ಹೋಗಿ ಅವರ ಆಶೀರ್ವಾದ ಪಡೆಯಲು ಬಾನಿಲ್ಲ, ಹೋಗೋಣ. ನಾನೇಕೆ ಬರಲಿ, ನೀವು ಹೋಗಿ ಬನ್ನಿ. ಈಗ ಮಾತ್ರ ಅಡ್ಡಿಯಾಗಬೇಡ ನೀಲ. ಎಂದಿಗೂ ಅಗಲದೇ ಇರುವ ನಾವು ಇನ್ನು ಮುಂದೆಯೂ ಕೂಡ ಅಗಲದಂತೆ ನಿಶ್ಚಲವಾದ ಪ್ರಯತ್ನದಿಂದ ಕಾರ್ಯ ಸಾಗಿಸೋಣ. ಬಾನಿಲ್ಲ, ಹೋಗೋಣ. ಪೂಜ್ಯರಿಗೆ ವಂದಿಸುವೆನು ಗುರುದೇವ. ಇಷ್ಟಾರ್ಥ ಸಿದ್ಧಿರಸ್ತು. ಗುರುದೇವ, ನನ್ನ ಪುತ್ರಿಯಾದ ಗಂಗಾಂಬಿಕೆ, ಸಿದ್ದರಸರ ಮಗಳಾದ ನೀಲಾಂಬಿಕೆ ಇವರಿಬ್ಬರು ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ಬೆಳೆದವರು. ಜವಳಿ ಮಕ್ಕಳಂತೆ ಬೆಳೆದವರು. ಸ್ನೇಹಶೀಲರಾಗಿಯೂ ವಚನನಿಷ್ಠರಾಗಿಯೂ ಇರುತ್ತಾರೆ. ಆದ್ದರಿಂದ ಈ 2 ಕನ್ಯಾರತ್ನಗಳು ಬಸವಣ್ಣನ ಕೈ ಹಿಡಿದು ಅವರ ಲೋಕ ಕಲ್ಯಾಣಕ್ಕೆ ನೆರವಾಗಬೇಕೆಂದು ತಾವು ಅನುಗ್ರಹಿಸಬೇಕು ಗುರುದೇವ. ಎಲ್ಲವೂ ಶಿವನಿಚ್ಛೆ. ಬಸವಣ್ಣನನ್ನೊಮ್ಮೆ ವಿಚಾರಿಸೋಣ. ಬಸವಣ್ಣ, ಹೂಗಳು ಬಸವಣ್ಣ, ನಿಮ್ಮ ಮಾವನವರು ಹೇಳಿದಂತೆ ಹೂಗಳು ಎರಡಾದರೂ ಸೌರಭ ಒಂದೇ ಎನ್ನುವ ತೆರದಲ್ಲಿ ಈ ಕನ್ಯಾರತ್ನಗಳು ನಿನ್ನ ಬಾಳರಥದ ಚಕ್ರಗಳಾಗಿ ರಥವನ್ನು ಸುಗಮವಾಗಿ ಸಾಗಲು ಸಹಕಾರಿಯಾಗಿಯೂ ಅಲ್ಲದೆ ಇವರು ನಿಮ್ಮನ್ನು ಅಬ್ಬರಿಸುತ್ತಿರುವವರು. ಇವರನ್ನ ಕೈ ಹಿಡಿದು ನಿನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಿಸು ಬಸವಣ್ಣ. ಗುರುದೇವ, ಇದೇನು ಆಜ್ಞೆ ಮಾಡಿದಿರಿ ಗುರುದೇವ? ವಿವಾಹ ಬಂಧನವೇ ಬೇಡವೆಂದು ಬಯಸಿದ್ದ ನನಗೆ ಓರ್ವ ಹೆಣ್ಣನ್ನು ಮದುವೆ ಮಾಡಿಕೊ ಎಂದು ಹೇಳಿ ಈಗ ಇಬ್ಬರನ್ನು ವಿವಾಹ ಮಾಡಿಕೊ ಎಂದು ಹೇಳುತ್ತಿರುವುದು ನ್ಯಾಯಸಮ್ಮತವೇ? ಬಡಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ? ಕೂಡಲ ಸಂಗಮ ದೇವ, ಈ ವಿವಾಹಕ್ಕೆ ಸಮ್ಮತಿಸಿದ್ದು ಕೆಸರಿನಲ್ಲಿ ಕಾಲಿಟ್ಟಂತಾಯ್ತಲ್ಲ ಗುರುದೇವ. ಬಡಗವಾಗಿ ತಾಯಿಯಾಗಿ ತಂದೆಯಾಗಿ ಕಾಣಿಸಿಕೊಳ್ಳುವ ಅವರ ಆಣತಿಯಂತೆ ನಡೀತು. ಒಮ್ಮೆ ಯೋಚಿಸಿ ನೋಡು. ಆಗಲಿ. ಬಸವಣ್ಣ, ಈ ಕನ್ಯಾರತ್ನಗಳು ಬಾಳರಥದ 2 ಚಕ್ರಗಳಿದ್ದಂತೆ ಈ ನಿನ್ನ ರಥವು ಸುಗಮವಾಗಿ ಸಾಗಲು ಸಹಕಾರಿಯಾಗುವುದು. ಅಲ್ಲದೆ ಒಂದಲ್ಲ 2 ಮದುವೆಯಾದರೂ ನೀನು ಬ್ರಹ್ಮಚಾರಿಯಾಗಿ ನೀನಿರಬಲ್ಲೆ. ಮೋಹದಲ್ಲಿ ಮೈಮರೆಯದೆ ಬ್ರಹ್ಮಚಾರಿಯಾಗಿ ನೀನಿರಬಲ್ಲೆ. ವಿವೇಕ ಸಂಪನ್ನರು, ವಿದ್ಯಾವಂತರು ಆಗಿರುವ ಇವರು ಗುರುಪ್ರಾಣಿಯಾದ ಗಂಗಾಂಬಿಕೆ, ಲಿಂಗ ಪ್ರಾಣಿಯಾದ ನೀಲಾಂಬಿಕೆ, ಜಂಗಮ ಪ್ರಾಣಿಯಾದ ನಿನ್ನನ್ನು ವರಿಸುವುದರಿಂದ ಗುರುಲಿಂಗ ಜಂಗಮ ವೃಂದಾಂತ ಆಗುವುದಲ್ಲದೆ ಈ ಕಾರ್ಯಕ್ಷೇತ್ರ ವಿಸ್ತಾರವಾಗುವುದು. ಆದ್ದರಿಂದ ಈ ವಿವಾಹಕ್ಕೆ ಸಮ್ಮತಿಸಿ ಮುಂದಿನ ಕಾರ್ಯವನ್ನ ನೆರವೇರಿಸುವ ಬಸವಣ್ಣ. ಗುರುದೇವ, ತಾವು ಇಷ್ಟು ಹೇಳಿದ ಮೇಲೆ ನನ್ನದೊಂದು ಭಿನ್ನಹ. ಏನೆಂದರೆ, ವಿವಾಹಕ್ಕಿಂತ ಮೊದಲು ಈವರೆಗೂ ತಮ್ಮ ಅಮೃತ ಹಸ್ತದಿಂದ ಲಿಂಗ ದೀಕ್ಷಾ ಸಂಸ್ಕಾರವನ್ನ ದಯಪಾಲಿಸಬೇಕು ಗುರುದೇವ. ಆಗಬಹುದು ಪರದೇವ ಮಂತ್ರಿಗಳೇ. ಗುರುದೇವ, ಇಂದು ನಮ್ಮ ಆಶ್ರಮದಲ್ಲಿ ವಿಹರಿಸಿ ನಾಳೆ ನಡೆಯುವ ಬ್ರಾಹ್ಮಿ ಮುಹೂರ್ತದಲ್ಲಿ ಇವರೀವರೆಗೂ ಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರಸಾದ ಸ್ವೀಕರಿಸಿ ತದನಂತರ ನಿಮ್ಮ ಮುಂದಿನ ಮಂಗಳ ಕಾರ್ಯಕ್ಕೆ ನಡೆಯುವರಂತೆ ಆಗಬಹುದೇ? ತಮ್ಮ ಅಪ್ಪಣೆ ಗುರುದೇವ. ಎಲ್ಲರಿಗೂ ಮಂಗಳವಾಗಲಿ.
ಪಡೆದು ಉಡುಗೊರೆ ಕೊಟ್ಟು ಉಡುಗೊರೆ ಪಡೆದು ತಾಂಬೂಲ ಬಿಗಿದು ಮದುವೆ 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 ಮಂತ್ರಿ ಮಹೋದಯ ರಾಮನ ಮದುವೆ 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 ಮಂತ್ರಿ ಮಹೋದಯ ರಾಮನ ಮದುವೆ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागं सत्तनोभिः यशेम देवरितं यदायुः दीर्घमायुः ವರ ಬಹಳ ತೇಜಸ್ವಿಯಾಗಿದ್ದಾನೆ ಮಂಚಂತೆ, ಜಾತವೇದ ಮುನಿಗಳ ಶಿಷ್ಯನಂತೆ ಮಹಾಪ್ರಭು. ಮಹಾಮಂತ್ರಿಗಳು ಪರಮ ಸುಖಿಗಳು. ಪ್ರಭುಚಿತ್ತ ಅಪ್ಪಣೆಯಾದರೆ ಆಗಬಹುದು. ಈ ಮುಕ್ತೆಯರಿಬ್ಬರು ನಮ್ಮ ಅರಮನೆಯ ಅಂಗಳದಲ್ಲಿ ಆಡಿ ಬೆಳೆದವರು. ಇವರನ್ನು ಸದಾ ಇಡುವುದು ನಿಮ್ಮ ಕರ್ತವ್ಯ. ಮಹಾಮಂತ್ರಿಗಳೇ, ಪ್ರಭು, ನಿಮ್ಮ ಅಳಿಯ ದೇವರನ್ನು ನಮ್ಮ ಅರಮನೆಗೆ ಒಮ್ಮೆ ಕರೆತನ್ನಿ. ಅವರ ಪಾಂಡಿತ್ಯದ ಪರಿಚಯ ನಮಗೂ ಆಗಲಿ. ಪ್ರಭುಚಿತ್ತ ನಾವಿನ್ನು ಹೋಗ್ತೇವೆ ಮಹಾಮಂತ್ರಿಗಳೇ. ಇನ್ನೇನು ಯೋಚನೆ ಇಲ್ಲ ಮಹಾಮಂತ್ರಿಗಳೇ. ನಮ್ಮ ದೊರೆಯ ಕಟಾಕ್ಷ ಎಲ್ಲ ನಿಮ್ಮ ವಿಶ್ವಾಸದ ಫಲ ಮಂಚಣ್ಣನವರೇ.
ಭೋಜನಕೂಟವಿದೆ. ಅದಾದರೆ ಎಲ್ಲವೂ ಸರಾಗವಾಗಿ ಮುಗಿದಂತಾಗುತ್ತದೆ ಬಸವಣ್ಣ. ಹಾಗಾದರೆ ನಾನು ಪತ್ನಿಯರ ಹೊರಗೂಡಿ ಹೊರಡದ ಅಪ್ಪಣೆಯೇ? ಎಲ್ಲಿಗೆ? ನನ್ನ ಬಾಳ ಗುರಿಯನ್ನರಸಿ. ಒಡಪಿನಲ್ಲಿ ಮಾತನಾಡುತ್ತಿರುವಿರಿ ಬಸವಣ್ಣ, ಸ್ಪಷ್ಟವಾಗಿ ಹೇಳಿ. ಮಾವನವರೇ, ನಾನು ಬೇರೆ ಮನೆಯಲ್ಲಿ ನನ್ನ ಸಂಸಾರದೊಡನೆ ವಾಸಿಸಲು ಇಚ್ಛಿಸುತ್ತೇನೆ. ನಾನೇ ಆಗಲಿ ಬೇರೆ ಯಾರೇ ಆಗಲಿ ಪರರ ಹಣ್ಣಿನಲ್ಲಿ ಬಾಳುವುದು ಹೀನಾಯ. ಆದರೆ ನಾನು ಪರಕೀಯನಲ್ಲವಲ್ಲ. ಈ ವೃದ್ಧಾಪ್ಯದಲ್ಲಿರುವ ನನಗೆ ನೆರವಾಗುವವರು ಯಾರು ಬಸವಣ್ಣ? ಮಾವನವರೇ, ನಾವು ಬೇರೆ ಮನೆಯಲ್ಲಿದ್ದರೆ ನಮ್ಮ ಯೋಗಕ್ಷೇಮವನ್ನ ವಿಚಾರಿಸಲಲ್ಲವೇನು? ಪರಪೀಡನೆ, ದುಃಖ, ಪರಪೀಡನೆ ನಿರ್ಮಲತೆ ತುಂಬಿರುವ ಈ ದೇಶದಲ್ಲಿ ನಿಮ್ಮಂತೆ ಸತ್ಯವನ್ನು ನುಡಿಯುವವರು ಯಾರು ತಂದಿ? ಬಸವನನ್ನ ಅವನ ದಾರಿಗೆ ಬಿಟ್ಟು ಬಿಡಿ. ಕಾಡು ಮೇಡಿನಲ್ಲಿ ಬೆಳೆದು ಋಷ್ಯಾಶ್ರಮ ಜೀವನವನ್ನ 18 ವರ್ಷ ಬಾಳಿದ ಈ ಜೀವಕ್ಕೆ ಅರಮನೆಯ ವಾಸ ಸಲ್ಲದು. ಸುಖದ ಸುಪ್ಪತ್ತಿಗೆ ನನಗೆ ಮುಳ್ಳಿನ ಹಾಸಿಗೆಯಂತೆ ಕಾಣುತ್ತದೆ. ಸುತ್ತ ನೋಡಿದಾಗ ಭೂಮಿ ತಾಯಿಯ ತೊಡೆಯ ಮೇಲೆ ದಿಗಂಬರೆಯನ್ನೇ ಹೊದಿಕೆಯಾಗಿ ಮಾಡಿಕೊಂಡು ಮಲಗಿರುವ ಲಕ್ಷಾಂತರ ಜನರನ್ನು ಕಂಡಾಗ ಸುಖ ಜೀವನ ನಡೆಸುವುದು ಮಹಾ ಪಾಪಕರವೆಂದು ನನಗೆ ಭಾಸವಾಗುತ್ತದೆ. ನಿಮ್ಮ ಮಕ್ಕಳು ನನ್ನ ಬಾಳಿನ ರಥಕ್ಕೆ ಜೀವನಶ್ವವನ್ನೇ ಕಟ್ಟಿ ಎಳೆಯಲು ಕರುಣಿಸಿದ್ದಾರೆ. ಈ ಮಹಾಭಾಗ್ಯಕ್ಕಿಂತ ನಾನು ಹೆಚ್ಚು ಏನನ್ನ ಬಯಸಲಿ? ನಾನು ಸುಖಿಯಾಗಿರಬಹುದು, ಆದರೆ ನನ್ನ ಬಾಳು ರೂಪುಗೊಳ್ಳುವುದು ಹೇಗೆ? ಬಡತನದ ಅನುಭವ ಆಗದ ಹೊರತು ಈ ಜೀವನ ಕಳೆಯುವುದಿಲ್ಲ. ಬಸವರಾಜರೇ, ತನ್ನ ಸುಖವನ್ನೇ ಲಕ್ಷಿಸುತ್ತಾ ನಿಮ್ಮ ದೃಷ್ಟಿಯನ್ನೇ ಮರೆತಿದ್ದಿ. ನೀವು ಹೇಳುವುದು ಸಾಧುವಾಗಿದೆ. ಮಾವನ ಮನೆಯ ಹಂಗಿನಲ್ಲಿ ಬೆಳೆದವನೆಂಬ ಕಳಂಕ ನಿಮ್ಮ ಬಾಳಿಗೆ ಹೊತ್ತುವುದು ಬೇಡ ಬಸವಣ್ಣ. ನಿಮ್ಮ ಇಚ್ಛೆಯಂತೆ ಮಾಡಿ. ಆ ಭಗವಂತನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ ಬಸವಣ್ಣ. ಧನ್ಯನಾದೆ ಮಾವನವರೇ, ಧನ್ಯನಾರು ನನ್ನನ್ನು ಅನುಗ್ರಹಿಸಿದ. ಮೇಲೆ ಬಹಳ ಸರಳಂತೆ ತೋರಿಸಿಕೊಳ್ಳುವ ಮಹಾಮಂತ್ರಿಗಳು ಇಷ್ಟು ಕುಟೀಲರೆಂದು ನಾನು ನಂಬಿರಲಿಲ್ಲ. ಅಂಜನವರೇ, ಪಂಡಿತರೇ, ಗದ್ದರಸರೇ, ಲಗ್ನದ ದಿವಸ ನೀವು ನೋಡಿದಿರಾ ಇಲ್ಲವೋ? ದೊರೆಗಳಿಗೆ ಮಹಾಮಂತ್ರಿಗಳು ತಮ್ಮ ಹಳಿಯನ್ನ ಹೇಗೆ ಪರಿಚಯ ಮಾಡಿಕೊಟ್ಟರು? ಸಾಧಾರಣ ಕರ್ಣಿಕನಂತೆ ಅರಮನೆಯನ್ನು ಒಕ್ಕ ಹಳಿಯ ಅಲ್ಲ, ಒಕ್ಕ ಹಳಿಯ ಕರ್ಣಿಕನಂತೆ ಒಕ್ಕ ಹಳಿಯ ಪ್ರಧಾನ ಸೇವಕನಾಗಿದ್ದಾನೆ. ಅಲ್ಲದೆ ನಿಮ್ಮ ಮೇಲೆಯೂ ಅಪಪ್ರಚಾರ ಆರಂಭಿಸಿದ್ದಾರೆ ಮಂಚಣ್ಣನವರೇ. ನನ್ನ ಲೆಕ್ಕಪತ್ರ ನೋಡುವ ಕೆಲಸವನ್ನ ಛ! ಒಬ್ಬ ಸಾಮಾನ್ಯ ಕಾರಣಕನಿಗೆ ಒಪ್ಪಿಸಿದರಲ್ಲ, ಹೌದೌದು, ಇದೆಂಥ ಅಪಮಾನ! ಪ್ರಮಾಣವೇ. ಕರೆಗಳು ನಿಮ್ಮನ್ನು ಆಕ್ಷೇಪಿಸುವಷ್ಟು ಶಕ್ತರಲ್ಲ ಮಂಚಣ್ಣನವರೇ. ಏನೇ ಆಗಲಿ ಈ ವಿಷವೃಕ್ಷವನ್ನು ಸಸಿಯಲ್ಲಿಯೇ ಚುರುಕಿನಾಕಬೇಕು. ಇದಕ್ಕೆ ಏನಾದರೂ ದಾರಿ ಹುಡುಕಲೇಬೇಕು. ಬಸವ ಸಾಮಾನ್ಯ ಕರ್ಣಿಕನಾದರೂ ಮಹಾಮಂತ್ರಿಗಳ ಹಳಿಯ. ಅದಕ್ಕೊಂದೇ ದಾರಿ. ನಿತ್ಯವೂ ಮನೆಯ ಮುಂದೆ ಜನಗಳನ್ನು ಗುಂಪುಗೂಡಿಸಿಕೊಂಡು ಬಸವಣ್ಣ ಅವರಿಗೆ ಧರ್ಮೋಪದೇಶ ಮಾಡುತ್ತಿದ್ದಾನೆ. ಅವನು ಉಪದೇಶ ಮಾಡುವ ಧರ್ಮ ದೊರೆ ಮತ್ತು ಪ್ರಜೆಗಳಿಗೆ ವಿರೋಧವಾಗಿದೆ ಎಂದು ನಾವು ಪ್ರಚಾರ ನಡೆಸಬೇಕು. ಪಂಡಿತರೇ, ಮಂಚಣ್ಣನವರೇ, ಬಸವಣ್ಣ ಮಾವನಷ್ಟೇ ಕುಟಿಲನೆಂದು ಧರ್ಮದ ನೆಪ ಹಾಕಿ ಈ ಜನದ ವಿಶ್ವಾಸ ಗಳಿಸುವುದಕ್ಕೆ ಹೊರಟಿದ್ದಾನೆ. ಅವನು ಸಾಮಾನ್ಯ ಕರ್ಣಿಕ ವೃತ್ತಿಯಲ್ಲಿ ನಿಲ್ಲುತ್ತಾನೆಂದು ತಿಳಿದೇನು? ಇನ್ನೇನು ಮಾಡಿಯಾನು? ಈ ನಮ್ಮ ಹುಚ್ಚುದರೆ ಅವನನ್ನು ಮಂತ್ರಿಯನ್ನಾಗಿ ಮಾಡಬಹುದು.
ಅರ್ಧ ರಾಜ್ಯವನ್ನೇ ಬಳುವಳಿಯಾಗಿ ಬಿಡಬಹುದು. ಹೌದು. ಅಲ್ಲವೇ ಕಲ್ಯಾಣದ ಉತ್ತರಾಧಿಕಾರಿಯನ್ನಾಗಿ ಮಾಡಬಹುದು. ಮಂಚಣ್ಣನವರೇ, ಸರ್, ಅವಿವೇಕ ಅಷ್ಟು ದೂರ ಬೆಳೆಯಲಾರದೆಂದು ನನ್ನ ನಂಬಿಕೆ. ಸರಿ, ರಾಜಕಾರಣ ಒಂದು ಚದುರಂಗದ ಆಟ. ಈ ಆಟದಲ್ಲಿ ನಾವು ಎಚ್ಚರ ತಪ್ಪಿದರೆ ಸೋತು ನರಳಬೇಕಾದೀತಷ್ಟೇ. ಈ ಆಟದಲ್ಲಿ ನಿಮ್ಮ ಮುಂದೆ ನಿಲ್ಲುವರು ಯಾರು ಮಂಚಣ್ಣನವರೇ? ಏನೇ ಆಗಲಿ 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 ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಬರ ಹೇಳು. ಬರಲಿ ಕೊಡಿ. ಮಂಚಣ್ಣ ಪಂಡಿತರಿಗೆ ನಮಸ್ಕರಿಸುವಲ್ಲಿ. ಏನು ಗರಣಿಗರೇ? ಪ್ರಭುಗಳು ಒಂದು ನಿರೂಪವನ್ನು ಕಳಿಸಿದ್ದಾರೆ. ಹಿಂದೆ ಲೆಕ್ಕವನ್ನು ಒಪ್ಪಿಸಬೇಕೆಂದು ಒಂದು ನಿರೂಪವನ್ನು ಕಳಿಸಿದ್ದಾರೆ. ಒಪ್ಪಿಸಿ. ಅದರಲ್ಲಿ ಒಂದು ಸಂದೇಹ ಬಂದಿದೆ. ತಮ್ಮನ್ನ ಕೇಳಿ ಪರಿಹರಿಸಿಕೊಳ್ಳಲು ಬಂದೆ. ಏನು ಸಂದೇಹ? ಇಂದು ಲೆಕ್ಕವನ್ನು ನೋಡುವಾಗ 20,000 ಮಹರು ಕಡಿಮೆ ಬಂದಿದೆ. ಸಂಬಂಧಿಸಿದ ಅಧಿಕಾರಿಗಳನ್ನ ಕೇಳಿದರೆ ಅವರು ತಮ್ಮ ಕಡೆ ಕೈ ತೋರಿದರು. ಅದು ಯಾವ ವಿಚಾರಕ್ಕೆ ವೆಚ್ಚವಾಗಿದೆ ಎಂದು ಪರಿಗಣಿಸಬೇಕು. ಅದು ರಹಸ್ಯ ವೆಚ್ಚ. ಹೌದೌದು. ಪರದೇಶಗಳಲ್ಲಿ ಪ್ರಚಾರಕ್ಕಾಗಿ ಯುದ್ಧ ಸಾಮಗ್ರಿಗಳ ಸಂಗ್ರಹಕ್ಕೆ ಅನಿವಾರ್ಯ ವೆಚ್ಚಕ್ಕೆ ವಿನಿಯೋಗಿಸಲಾಗಿದೆ. ಅದಕ್ಕೂ ನಿರ್ದಿಷ್ಟವಾದ ವಿವರ ಬೇಕಷ್ಟೇ. ಬೇಕಿಲ್ಲ. ರಾಜ್ಯದ ನಿರ್ವಹಣೆಗೆ ಅಂತಹ ಅನೇಕ ವೆಚ್ಚಗಳನ್ನು ಮಾಡಬೇಕಾಗುತ್ತದೆ. ಅವುಗಳಿಗೆಲ್ಲ ವಿವರವನ್ನು ಒಪ್ಪಿಸಲು ಸಾಧ್ಯವಿಲ್ಲವೇ ಇಲ್ಲ. ತಾವು ಇಷ್ಟು ವಿಷಯಕ್ಕೆ ಮುನಿಯಬಾರದು. ನಾನು ಹಾಗೆ ಗುರುತಿಸಿ ಲೆಕ್ಕವನ್ನು ಸಿದ್ಧಗೊಳಿಸುತ್ತೇನೆ. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಿ. ಪಂಡಿತ ಮಹಾಮಂತ್ರಿಗಳ ಅಳಿಯನಲ್ಲವೇ? ರಾಜ್ಯೋದ್ಧಾರಕ್ಕಾಗಿ ಬಂದಿರುವ ಅವತಾರ ಪುರುಷನಲ್ಲವೇ? ಅವತಾರ ಪುರುಷ ಅವತಾರ ಪುರುಷ ಅವನ ವಂಶವನ್ನೇ ವಂಶ ಮಾಡಿದ. ನಡೆಯಿರಿ ಹೋಗೋಣ. ನಡೆಯಿರಿ.
ಸಗಣಿ ನೀಡ್ಕೊಂಬತ್ತಾ ಇದೆಯಲ್ಲ. ಓ ಪುಂಗಿಸಿದ ಎಲ್ಲಿಗೆ ಹೋಗಿದ್ದಲ್ಲ? ಎಲ್ಲಿಗೆ ಹೋಗಲ್ಲ, 30 ವರ್ಷ ಆಯ್ತು. ಒಂದ್ ಹೆಣ್ಣು ನೋಡಿ ಮದುವೆ ಆಗೋಣ ಅಂತ ಹೋಗಿದ್ದೆ. ಎಲ್ಲಿಗಲ್ಲ? ಇಲ್ಲೇ ನಂದೇಳಿ ಒಳಗೆ. ಯಾಕ 55 ವರ್ಷ ಆಗಿರೋ ನಾನು ಸುಮ್ಮನೆ ಇದ್ದೀನಿ, ಇವ್ರು 35 ವರ್ಷ ಹೆಣ್ಣು ನೋಡಕ್ ಹೋಗ್ಬಿಟ್ಟೆ. ನೀನ್ ಅಯ್ಯ ನೀನು ಇದೆಯಲ್ಲ ಇಂತ ಮಾತಾಡ್ತೀಯ? ಅಲ್ಲ ನೀನ್ ಆದಷ್ಟು ಬಿಟ್ಟು ಅದು ಭಾರಿ ಮೋಸ್ಕರ ಕಳ್ಳ ನೀನು. ಯಾಕಲ ಪ್ರತಿ ಸಾರಿ ಹೆಣ್ಣು ನೋಡ್ಬೇಕಾರು ಬಾರ ಅಂತ ಕರ್ಕೊಂಡು ಹೋಗ್ತಿದ್ದನು. ಈ ಸಾರಿ ಯಾಕಲ್ಲ ಹಂಗೆ ಹೋದೆ? ಯಾಕತ್ತೆ ಇಲ್ಲಿ ಮರಾಠಿ ಪಳ್ಳೆ ಕರ್ಕೊಂಡು ಹೋದ್ನಲ್ಲ, ಹೌದು. ಅವಾಗ ಏನ್ ಮಾಡ್ದೆ ನೀನು? ಇನ್ನೇನೆಲ್ಲ ಮಾಡಿದೆ? ಟೀ ಕೊಟ್ರು ಟೀ ಕುಡ್ದೆ, ಬಾಳೆಹಣ್ಣು ಕೊಟ್ರು ಬಾಳೆಹಣ್ಣು ತಿಂದೆ, ಆಮೇಲೆ ಬಾಳೆಹಣ್ಣು ಕೊಟ್ರು ಬಾಳೆಹಣ್ಣು ತಿಂದೆ. ಆಮೇಲೆ ಇನ್ನೇನೆಲ್ಲ ಮಾಡ್ದೆ? ಅಲ್ಲ ಕಳ್ಳ, ನಾನು ಆ ಹುಡ್ಗಿ ನೋಡಕ್ಕೆ ಅಂತ ಹೋದ್ರೆ ನೀನ್ ಏನನ್ಬೇಕಲ್ಲ? ಏನಂದ್ರೆ ಹೇಳ ಮರವು ನಂಗೆ. ಕಳ್ಳ, ಆ ಹುಡ್ಗಿಗಿಂತ ಅವ್ರ ಅವನೇ ಚೆನ್ನಾಗ್ ಅವಳೆ ಅಂದಲ್ಲ, ನೀನ್ ಅಂತ ನಿಲ್ಬೇಕಲ್ಲ. ಇಲ್ಲೇ ಬಾರ ಇಲ್ಲಿ. ಯಾಕಲ? ಅದ್ರಾಗ ಒಂದು ಉಪಾಯ ಇಟ್ಕೊಳ್ಳ. ಅಲ್ಲ ಹೇ ನಂದೇಳಿ ಕೆಳ ಹಿಂದೆ ಆರೆಕ್ಕಿಲ್ಲ ಅದ್ರಾಗೆ ಒಬ್ಬ 3 ಎಕರೆ ಮಗಳಿಗೆ 3 ಎಕರೆ, ಅದಕ್ಕೆ ಮಗಳು ನಾ ಮದುವೆ ಬಿಟ್ಟು ಅವು ನಿಂಗೆ ಕೊಡ್ಸಣ ಅನ್ಕಡೆ. ಎಲ್ಲ ನಿಂಗೆ ಮಾನ ಮರ್ಯಾದೆ ಐತಲ್ಲ? ಏನಿಲ್ಲ ಕಳ. ಅಷ್ಟೇ ನೋಡು ನೀನ್ ಹಿಂಗ ಆಡ್ತಾ ಇರೋದು. ಏನಂತ ಅನ್ನೋದು? ಅಲ್ಲ ಒಂದ್ ಪಕ್ಷ ಮಗಳನ್ ನನಗ್ ಕೊಡ್ಸಿ ಹೂವನ್ ನೀನ್ ಆಯ್ದ್ರೆ ಒಂಥರ ನಡೆಯೋದು. ಅಲ್ಲ ಹೂವನ್ ನಾನಾಗಿ ಮಗಳನ್ ನೀನ್ ಆದ್ರೆ ಹೂವು ಆದ್ಮೇಲೆ ಎಲ್ಲ ಒಟ್ಟೆ ಆದ್ರೂ ಆಗ್ಲಿ. ಅದಕ್ಕೆ ಕಲ್ಲ ನೀನ್ ಚಿಂಗೇರೆ ಕೆಡ್ಸಿದ್ದ ನಪಂಸತ್ ಮಗ ಅನ್ನೋದಿಲ್ಲ. ನೀನೇ ಕಮ್ಮಿ ಕಗ್ಗೆರೆ ಕರ್ಸಿದ್ದು ಬಾಲ ಎಲ್ಲ. ಅಲ್ಲ ಎಲ್ಲ ಹೊಸ ವಿಚಾರನಂತೆ. ಅಯ್ಯೋ ಇನ್ನೇನ ಹೊಸ ವಿಚಾರ? ಈ ಮಂಕು ಜನಕ್ಕೆ ಹುಚ್ಚು ಚೆನ್ನಾಗಿ ಹಿಡಿದಿದೆ. ಯಾಕೆ ಅಂತ ಕೇಳು. ಯಾಕೆ? ಈ ಮಳೆಗೂ ನಮ್ಮನ್ನ ನೋಡ್ತಾವಲ್ಲ ಅದಕ್ಕೆ. ಕರೆಕ್ಟ್ ಅದು. ಅಲ್ಲ ಕಳ್ಳ, ಈ ಹುಚ್ಚು ಜನ ಬಸವಣ್ಣನ ಮಹಾತ್ಮ ಅಂತ ಹೇಳಿ ನನ್ ಕಿವಿ ಚೋತು ಬಿದ್ದಂತಾಗಿದೆ ಕಣಯ್ಯ. ಮನೆಯಲ್ಲಿ ಊರಲ್ಲಿ ಎಲ್ಲ ಬಸವನ ಫೋಟೋ ಹಾಕೊಂಡು ಪೂಜೆ ಮಾಡ್ತಾವ್ರೆ ಕಣಯ್ಯ, ಪೂಜೆ ಮಾಡ್ತಾವ್ರೆ. ಹೌದು ಕಣಯ್ಯ. ಇವೆಲ್ಲ ಈ ಮಂಕು ಜನ ನೋಡಿಲ್ಲಿ ಕಾಂತಾವ್ ನೋಡು. ಯಾರ ಉಯ್ದಾರ ಕಣ ಹಂಗಂದ್ರೆ ಆ ಮಂಕು ಜನ ನಮ್ಸ ಕೆಟ್ಟಿರೋ ಆಟ ಅವನೆಂತ ಮಹಾತ್ಮನಯ್ಯ. ಗೋದೆ ಬಕ ಅಲೇ ಬಾರ ಇಲ್ಲಿ. ಆ ಬಸವಣ್ಣ ಹುಟ್ಟಾಗ ಕೈ ಕಾಲು ಆಡಿಸ್ತೆ ಹೋಟ್ಲಲ್ಲಿ ಸಾತ್ತ ಮಗುವಿನಾಗ ಬಿಟ್ಟಂತೆ. ಹೆಂಗ ನಿಂಗೆಲ್ಲ ಬಾರ್ಲ ಇಲ್ಲಿ ಅಂತ ಅನ್ಕೊಂಡೆ. ಎಲ್ಲ ಒಳ್ಳೆ ಬೆಟ್ಟಿ ಅಗ್ಲಿಕ್ಕೆ ಮನೆಗೆ ಹಾಕೊಳ್ಳ ಎಲ್ಲ. ಆಗ ಅವರ ಗುರುಗಳಾದ ಜಾತವದನಿಗೂ ಬಂದು ಕಿವಿಯಲ್ಲಿ ಒಂಬರ ಮುಂದೆ ಜಪಿಸಿ ಇವತ್ತಿನಿಂದ ಇವನ್ನ ಬಸವಾನಿ ಮಾತಾಡ್ತಾನಂತ ಅಂದ್ರಂತೆ. ಅಯ್ಯೋ ಹಂಗನ್ನೋದೇ ತಡಕಳ್ಳ. ಆ ತೊಟ್ಲಾಗಿದ್ದಿದ್ ಮಗ ಕೈ ಕಾಲಾಡ್ಸಿ ನಗೋಲ್ ಆರಂಭಿಸಿ ಬಿಡ್ತು ಕಳ್ಳ. ಮಗು ನೊತ್ಕಳ್ಳ. ಆಗ ಅವ್ರ ಅಪ್ಪ ಅಮ್ಮ ಕುಣ್ದಾಡಿ ನಗ್ದಾಡಿದ್ ನೋಡ್ದೋ ಇಲ್ವೋ? ನೋಡ್ದೆ ಕಳ್ಳ, ನೋಡ್ದೆ. ಹಂಗಂತ ಎಲ್ಲ ನಂಬ ಮಾತಲ್ಲ, ನಂಬಕ್ಕಾಗಲ್ಲ ಅನ್ನೋ. ಅದನ್ನೆಲ್ಲ ಈ ಮಂಕು ಜನ ಬೆರಗ್ ಮಾಡಕ್ ಕಟ್ಟಿರ ನಾನು ಕಂಟಿದೀನಿ. ಗ್ಯಾರಂಟಿ ಇವ್ರು ಉಯ್ದ ಹೋಗ ನಮ್ಮಿಬ್ರು. ಅದ್ರಲ್ಲ ಮಂಕು ಜನ ಅನ್ಬರಕಳ್ಳ. ಅಲ್ಲ ಕಳ್ಳ. ಅಲ್ಲ ಒಂದ್ಸಲ ಅಂತ ಯಾಕಂತ ಹೇಳಿದ್ದು, ಇಷ್ಟೊತ್ತಾದ್ರೆ ಎದ್ದೋಗ್ದಂಗೆ ಎಲ್ಲ ಕುಂತ್ಕೊಂಡವ್ರಲ್ಲ ಅದಕ್ಕೆ. ಅವ್ರು ಯಾಕೆ ಗೊತ್ತಾ ಕೂತಿರೋದು? ನಾನು ನೀನು ಹೊರದೋಗ ಕ್ಲಾಸ್ಗೆ ಹೋಗೋದು. ಆಮೇಲೆ ಆ ಗುರುಕುಲ ಆಶ್ರಮದಲ್ಲಿ ವಿದ್ಯೆ ಕಲಿತಿದ್ದ ಬರ್ಕಡೆ ಬಸವಣ್ಣ ನೀರು ಸುಳಿದು ಬಿದ್ದು ಸಾಯ್ತಿದ್ದಂತೆ. ಸಾಯ್ಲಿ ಬಿಡು ಶಂಕರನು. ಆಗ ಬಸವಣ್ಣ ಬಂದು ಅವನು ರಕ್ಷಣೆ ಮಾಡ್ಬಿಟ್ಟಂತೆ ಕಣೋ. ಅನ್ನಕ್ಕೆ ಅಯ್ಯೋ ನಿನ್ನ ಅವತ್ತಿನಿಂದ ನಾನು ನೀನಿದೀವಲ್ಲ ಅವರ ಸ್ನೇಹಿತರಾಗ್ಬಿಟ್ಟಿರುತ್ತೆ ಕಳ್ಳ. ಹೌದಲ್ಲ? ಕಳ್ಳ ಅಷ್ಟೇ ಅಲ್ಲ ಕಳ್ಳ, ಯಾರೋ ಒಬ್ಬ ಇಟ್ಕಲ್ಲ
ಬಿದ್ದಿದ್ದೆ ಮೇಷ್ಟ್ರ ಮೇಲೆ ಅಂತ. ಲೇ ಆ ಬಸವಣ್ಣವ್ರ ಕಾಲ್ಗೆ ಯಾರೋ ಬಿಟ್ಟು ಕೂಡ ಹಾ. ಒಂದ್ ಸ್ವಾಮಿ ಬಸವಣ್ಣರೇ ಹಾಳಾಗೋದು. ಎಲ್ಲ ಅಂದ್ರೆ ನನ್ ಕಾಲಿ ಬಿದ್ದಲ್ಲ ಅದಕ್ಕೆ ಒಂದ್ ಚಾ ಇದ. ಅಲ್ಲ ಕಣೋ ಆ ಬಸವಣ್ಣರ್ಗೆ ಹಾ. ಆ ಕೂಡ ಬಂದ್ ಬಿದ್ದಂತೆ ಕಳ್ಳ ಹಾ. ಹೋಗಿದ್ದೆ ಹೇಳ್ಕೊಂಡು ಬಂದ್ಬಿಟ್ಟು ಹಾ. ಪಿಣ ಬಿಟ್ಬಿಟ್ಟಂತೆ. ಹೌದಾ? ಹೂವಲ್ಲ ಹಾ. ಅಷ್ಟೇ ಅಲ್ಲ ಕಳ್ಳ ಹಾ. ಯಾವನೋ ಬೇಡವಾ ಸ್ವಾಮಿ ಬಸವಣ್ಣರೇ ಯಾಕಲ್ಲ ಅದಕ್ಕಲ್ಲ ಹಿಂಗ್ ಹೋಗಿ ಟೀ ಕುಡ್ದು ಬರೋದ್ರೊಳಗೆ ಯಾರು ಚೆನ್ನಾಗಿ ಕಾಲ್ ಮುರಿದೋಗಿ ಇಟ್ಬಿಟ್ಟಾರ. ಅಯ್ಯೋ ನಿನ್ನ ನನ್ ನೋಡಿಯಕ್ಕೆ ಇಲ್ಲಿ ಯಾರ ಇರೋದ್ಲೇ ನಮ್ ನಂದಿ ಹೇಳಿದ ಪ್ರೀತಿಯಿಂದ ನೋಡ್ತಾರೆ ಕಳ್ಳ. ಹೌದಾ? ಅದೇಗಿದೆ ಕೊಡಲ್ಲ ಕಳ್ಳ. ನೋಡು ಆಮೇಲೆ ಲಾಸ್ಟಿಗೆ ಅವನು ಹಾ. ಬಂದ ಬಸವಣ್ಣರ ಕಾಲ್ಗೆ ಹಾ. ಹಿಂಗ್ ಬಿದ್ದಂತೆ ಕಳ್ಳ ಹಾಳಾಗೋದು. ಹೋಗಿದ್ದ ಅವ್ರ ಕಾಲು ಬಂದು ಹಾ. ಅಟ್ಟು ನಿಂತ್ಕೊಂಡ್ಬಿಟ್ಟಂತೆ. ಹೌದಲ್ಲ? ಹೂ ಕಳ್ಳ. ಹಾ. ಹಾ ಅದಕ್ಕೆ ಹಾ. ಈ ಜನ ಜನ ಈ ಮಂಕಿ ಜನ ಅವನ್ನ ಹಾ. ಮಹಾತ್ಮ ಮಹಾತ್ಮ ಅಂತ ಹಾ. ಊರಲ್ಲೂ ಹಾ. ಬೇರ್ ಕಟ್ಕೊಂಡು ಹಾ. ಎಲ್ಲಾಡ್ತಾವ ಕಳ್ಳ. ಅಯ್ಯೋ ಅಲ್ಲಕಳ್ಳ ಅವರು ಕೂಡ್ದಾಡ್ಲಿ ಕುಡ್ದಾಗ್ಲಿ ಇಲ್ಲ ನಾಗ್ದಾಡ್ಲಿ ಮೆಗ್ದಾಡ್ಲಿ ಇಲ್ಲ ಅಲ್ಲಿ ಕಾಣಿಸ್ ನೋಡು ಹಳ್ಳಿ ಮರ. ಓ ದೊಡ್ಡದು ಹಾ. ಸೊಂಬರಿ ಕಟ್ಟಿ ಹಾ. ಹಾ. ಆ ಹಳ್ಳಿ ಮರಕ್ ನೇಣಾಕೊಂಡು ಬಿಡ್ಲಿ ನಾವ್ ನಂಬಕ್ಕಾಗುತ್ತಲ್ಲ. ಆಗಲ್ಲ ಅನ್ನು ಅಲ್ಲ ಸದು ಹಾ. ಆ ದೇವ್ರೇ ಇಲ್ಲ ಅಂತ ಹೇಳೋ ನಮ್ಮಂತವ್ರ ಮುಂದೆ ಹೌದು 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 ಆ ಬಸವಣ್ಣ ಹಾ ದೇವ್ರು ದೇವ್ರು ಮಹಾತ್ಮ ಅಂದ್ರೆ ನಮ್ಮಕ್ ಹೋಗುತ್ತಾ? ನಂಬಕ್ಕಾಗಲ್ಲ ಅನ್ನು ಅಲ್ಲ ಕಣ್ಣ ಹಾ. ಅಂತೂ ಈ ಜನಲ್ಲ ಹಾ. ಆ ಬಸವಣ್ಣನ ಹಾ. ದೇವಾಂತ ಸಂಭೂತ ಹೌದಾ? ಓದಿ ಖ್ಯಾತಿ ದೇವಸ್ಥಾನದ ಭೂತ ಹೌದ? ಪ್ರಖ್ಯಾತ ಓದಿ ಖ್ಯಾತ. ಎಲ್ಲನ ಕಾಣ್ತಾ ಇಲ್ಲ. ಲೇ, ಒಳ್ಳೆ ಬೇಕ್ಲಿ ಅಗ್ಲಿಕ್ಕೆ ಬಂದಾಗ ಹಾಕಲ್ಲ ಯಾಕ್ಲ ಅಂತ ಹೇಳಿ ಹಾ. ಈ ಜನ ಅವ್ನು ಹೊಗಳ್ತಾವ್ರೆ ಕಣಯ್ಯ. ಬುದ್ಧಿದಿದೆಯಲ್ಲ ಯಾರಿಗೆ ನನಗೆ ಅಲ್ಲ ಅಲ್ಲ ಕಣ ಈ ಮಂಕ್ ಜನಕ್ಕೆ ಹಂಗೆ ಅಂತೂ ಹೊಡಿತಾರೆ ನಂಗೆ ಗೊತ್ತು ಈ ಜನ. ಇರ್ಲಿ ಹೇಳಪ್ಪ. ಹಾ. ಈ ಮಂಕು ಜನ ಹಾ. ಆತ ಮಾತಿಗೆ ನೋಡ್ಲಾಗಿ ಹಾ. ಯಾಕಲ್ಲ ಅಲ್ಲ ನೋಡ್ತಾ ಇದೀನಿ ಯಾರ ಎದ್ದಿದ್ರೇನೋ ಅಂತ. ಎದ್ದಲ್ಲ ಹೇಳಲೆ ಇನ್ನು ಟೈಮ್ ಐತ್ಲಿ. ಅಲ್ಲ ಎದ್ಬಿಟ್ರೆ ಏನ್ ಮಾಡೋದು ಅಂತ. ಏನ್ ಮಾಡ್ತೀಯಾ? ಅಲ್ಲ ಬಂದಿಂದರು ಅಂತ. ಏನು ಮಾಡಲ್ಲ ಹೇಳು ಮುಂದಕ್ಕೆ ಹೇಳು. ಹೌದಾ? ಹಾ. ಈ ಮಂಕು ಜನ ಹಾ. ಅವನ್ನ ನಮ್ಮ ಎದುರಿಗೆ ಇಷ್ಟು ಅಂದ್ರೆ ಹೆಂಗ್ ಸಹಿಸ್ಕೊಳದ್ ನಾವು. ಸಹಿಸ್ಕೊಳಕ್ಕಾಗಲ್ಲ ಅನ್ನೋ. ಆದ್ರಿಂದ ನಾವೀಗ ಬಸವಣ್ಣ ಲೇ ಕಾಲು ಮುರಿದೋತಲ್ಲ ಯಾಕಲ್ಲ ಹಿಂಗ್ ಬಂದೆ? ಅಲ್ಲ ಆ ಬಸ್ಸನ್ನ ಕಟ್ಟಿ ಕಾಲ್ ಕಟ್ಟಿ ಮೂಗ್ದರ ಹಾಕಿ ಮಹದ್ದರ ಹಾಕಿ ಮೂಗ್ದರ ಹಾಕಿ ಬಾಯಿಗೆ ಏನಂತೀಯ? ನಂಗೆ ಕುಕ್ಕಿಯ ನಿಂಗ ಕಣೋ ಆ ಬಸವಣ್ಗಿ ಏನ್ರಪ್ಪ ಮಾತಿ ಕೇಳಿಸ್ತಾವ ಕುಕ್ಕಿ ತೆಗೆದ್ಬಿಟ್ಟಾನ ಬಾಯಿವನು ಕೇಳಿಸ್ತಾವ. ಹಾ ಆಯ್ತು ಈಗ ಹಾ ಒಂದೊಳ್ಳೆ ಉಪಾಯ ಹುಡ್ಕನ. ಹಾ ಇರ್ಲಿ ಬಾರ ಇಲ್ಲಿ. ಹಾ ಈಗ ಹಾ ಬಸವಣ್ಣ ಹಾ ಅವ್ರ ಗುರುಗಳು ಬಂದಿದ್ರಲ್ಲ ಭಗವದ್ ಮುನಿಗಳು ಹಾ. ಎಷ್ಟ್ ಹೇಳಿದ್ರು ಕೇಳಿಲ್ವಂತೆ. ಹಾ ನೋಡಲ್ಲ ಸಂಗಮನ ಹತ್ ಕಡೆ ಹೋಗ್ಬಿಟ್ಟಂತೆ. ಹೋಗ್ಲಿ ಬಿಡು ಒಳ್ಳೇದಾತು. ಅಷ್ಟೇ ಅಲ್ಲ ಕಡೆಯ ಮತ್ತಿನ್ನೇನು ಅವ್ರ ಕಲ್ಲ ಆಗಲ್ಲ ಅವನಿಗೆ ಹೋಗ್ಬಿಟ್ಟಂತೆ. ಏನು ಒಳ್ಳೇದಾತು ಬಿಡು. ಈಗ ಹಾ ಮಗನು ಇಲ್ದೆ ಹಾ ಮಗನು ಇಲ್ದೆ ಇಲ್ದೆ ಮಂಕದಾಸಾಯ ಆಗ್ಬಿಟ್ಟವ್ರ ಕಡೆಯ. ಒಳ್ಳೇದಲ್ವನಯ್ಯ. ಈಗ ಹಾ ಅವರ ಅಪ್ಪನ್ನು ಹಾ ಅವ್ರ ಅಮ್ಮನ್ನು ಹಾ ಒಳ್ಳೆ ಉಪಾಯ ಹುಡುಕಿ ಹಾ. ನಮ್ ನಾಸಿಕ್ ಸಮುದಾಯಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಸೇರ್ಸ್ಕೊಂಡ್ಬಿಟ್ರೆ ಇವರೆಲ್ಲ ನಮ್ ಕಡೆಗೆ ಬಂದ್ಬಿಡ್ತಾರೆ. ಇವರೆಲ್ಲ ಬರ್ತಾರೆ. ಆಗ ಹಾ ನಮ್ ಸಂಪಾದನೆ ಹೆಂಗಿರುತ್ತೆ, ನಮ್ ಕೀರ್ತಿ ಹೆಂಗಿರುತ್ತೆ ಅಂತ ನೋಡು ಹಂಗೆ. ಹಾ ಹಾ ಬಲೆ ಬಲೆ ಸದು ಒಳ್ಳೆ ಉಪಾಯ. ಸರಿಯಾಗಿ ಹೇಳು, ಯಾಕಲ್ಲ ಹೆಂಗ್ ಹೊಡಿತೀಯ? ಬಲೆ ಸದು ಒಳ್ಳೆ ಉಪಾಯ. ಹಾ 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 ಅಂದ್ರೆ ನಾವ್ ಅಂದ್ಕೊಂಡಂತ ಏನಾರ ಆದ್ರೆ ಲೇ ನಮ್ ತಲೆ ನಿಮ್ ತಲೆ ನಮ್ ತಲೆ ಇರುತ್ತೆ. ಹಾ ಇಲ್ಲ ಅನ್ನೋ ಹಾ. ನಮ್ ತಲೆ ಹಾ. ಅವ್ರ ಕೈಲಿರುತ್ತೆ.
ಅಯ್ಯ ನಿನ್ನ ನಾನಿದ್ದಂಗೆ ತ್ಯಾಗಲ ಹೇಳ್ತಾ ಬರ್ತೀಯ ಅದೇನ್ ಹೇಳ ಪಾಪ ನಮ್ ನಾಸ್ಕಿ ಮೇಷ್ಟ್ರ ತಲೆ ಹಾ. ಪಾಪ ಇವ್ರು ನಂಬ್ಕೊಂಡ್ ಬಂದಿರೋ ಇವ್ರ ತಲೆ ನಮ್ ಪಾತ್ರ ಮಾಡೋ ನಮ್ದರ್ ತಲೆ ನಂದಿ ಜನ ತಲೆ ಎಲ್ಲ ಉಳ್ಕಂಗ್ ನಂಗೆ ಒಂದು ಉಪಾಯ ಹುಡ್ಕು ನೋಡೋಣ. ಉಳ್ಕೊಂಬತ್ತೆ ಉಪಾಯ ನಿನ್ನು ಅದಕ್ಕಾಗ ಸಹಾಯ ನಂದು ಯಾರಿಗೂ ಅಪಾಯ ಸರಿ ಅಷ್ಟೇ ಹುಡ್ಕ ಉಪಾಯ ಅದಲ್ಲ. ಸಿಕ್ತಲ್ಲ ಉಪಾಯ ಸಿಕ್ತು ಕೈಯ ಎಲ್ಲ ಎಲ್ಲ ಸದಾ ಹೇಳು ಸದಾ ನಾವೆಲ್ಲ ಹುಡುಕ್ತಿದ್ದು ಅಯ್ಯಪ್ಪ ಒಳ್ಳೆ ಕರೆ ಹೆಚ್ಚಾಗ್ಲಿ ಮನೆಗ ಮಾಡೋದು ಲೇ ಉಪಾಯ ಕಣ್ಣ ಉಪಾಯ ಹುಡುಕು ಮತ್ತೆ ಮಾಡ್ತಾರೆ ಅಯ್ಯೋ ಹುಡ್ಕಪ್ಪ ಸಿಕ್ತಲ್ಲ 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 ಎಲ್ಲ ಉಪಾಯ ಸಿಕ್ತು 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 ಏನ್ಲ ನಿನ್ನ ನಿನ್ನ ಹಾಳಾದ ಮಗ ನೋಡಿ ಎಲ್ಲ ಮಾಡ್ಕೊ ಏಯ್ ನಾನು ಮತ್ತೆ ಎಲ್ಲ ಆಯ್ತಲ್ಲ ಒಳ್ಳೆ ರಾಜ್ಕುಮಾರ್ ಇದ್ದಂಗಿದ್ದೀನಿ ದಿಟ್ವೇನ್ರಪ್ಪ ಏ ಕಾಂತಲ್ಲಪ್ಪ ರಾಜ್ಕುಮಾರ್ ಕಂಡಂಗೆ ಇಲ್ಲ ಏ ನಿಜ ಹೇಳ್ರಿ ಸುಳ್ಳು ಹೇಳ್ಬೇಡ್ರಿ ಯಾರು ಒಬ್ರು ಹೇಳಕ್ಕಿಲ್ವ ಅಲ್ಲ ಕಣ್ರಿ ಕೆರೆ ಕೆರೆಯಿಂದ ಹೇಳಿ ಇಡಿ ಹೇಳಿ ಕೈ ಹಿಡಿಯಂಗಿಲ್ವ ಈ ಮಕ ಏಯ್ ರಾಜ್ಕುಮಾರ್ ನೀನು ಯಾವ ದೇಶಕ್ಕೋ ಗೋಡ್ದಲ್ಲಿ ಗೊಡ್ಡ ಕಗ್ಗೆರೆ ಚಿನ್ಗೆರೆ ನಂದೇಳಿ ಅಲ್ಲ ಕಳ್ಳ ಮಾತಾಡ್ತೀರಿ ಕಗ್ಗೆರೆ ಚಿನ್ಗೆರೆ ಚಿನ್ಗೆರೆ ಅಂತ ತುಮಕೂರಿಗೆ ಯಾರು ಮಾಡ್ತಿಲ್ಲ ರಾಜನ್ನ ತುಮಕೂರ್ಗೆ ಯಾರು ಹಾಕ್ಬಿಡು ಆಯ್ತು ಬಿಡಪ್ಪ ಓ ಆಳುಕಾಳು ಎಲ್ಲೋ ಆಳುಕಾಳು ನೋಡಿಲಿ ಹೇಗ ಕುಂತವ್ರು ನೋಡಿಲಿ ಎಷ್ಟು ಮನೆ ಕೊಡಿಸ್ತೀಯ ನಂಗೆ ಗೊತ್ತೈತೆ ಇರ್ಲಿ ಹೇಳು ಯಾಕೆ ಆಮೇಲೆ ಈ ಶಸ್ತ್ರಾಸ್ತ್ರ ಎಲ್ಲ ಇಲ್ಲ ಯುದ್ಧ ಮಾಡ್ಬೇಕಲ್ಲ ನಾವು ಹೌ ನಮ್ಮನೆ ಅಟ್ಟ ಓ ಮ್ಯಾಲ್ ಮಡಿಸ್ಬಿಟ್ಟು ನೀನ್ ಬಿಗ್ಗೆ ಸರಿ ಕಣಪ್ಪ ಆಯ್ತು ಬಾಯ್ಲಿ ಏನು ಏನೋ ರಾಣಿಯರು ಅವ್ರಿಗೆ ಬಿಡ್ಲ ಅವರ ಮೂರು ಏಯ್ ಅವೆಲ್ಲ ಮಾತಲ್ಲ ಮಕ್ಕಳ ಉಪಾಯನ ಏಯ್ ನಮ್ಮನ್ನ ನೋಡ್ತಾವ್ರೆ ಈ ನನ್ನ ಮಕ್ಕಳು ಯಾಕ ಜಾಸ್ತಿ ಆತು ಮುಂದುವರಿಯೋದು ಅಂತ ಯಾರೋ ಅಲ್ಲಿ ಏನೋ ಹುಡ್ಕಂಗ್ ಅವ್ರೆ ಅರ್ಧರ ಮುಂಚೆ ಉಪಾಯ ಉಪಾಯ ಹುಡ್ಕೊ ಸರಿ ಆತ ಹುಡ್ಕೋಬೇಕು ನೀನ್ ಹುಡ್ಕು ಹುಡ್ಕೊಂಡೆ ಸಿಕ್ತಲ್ಲ ಸಿಕ್ತು ಕಳ್ಳ ಸಿಕ್ತು 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 ಏನಿಲ್ಲ ಕಳ್ಳ ಒಂದ್ ಸಣ್ಣದ್ ಕಳ್ಳ ಎಲ್ಲ ಅಂತದ್ದು ಸಣ್ಣ ಅಂದ್ರೆ ನೀನ್ ಸನ್ಯಾಸಿ ಅಲ್ಲ ಕಳ್ಳ ಬೆಳಗ್ಗೆಯಿಂದ ನಂದೇಳಿ ಒಳಗೆ ಹೋಗಿ ಹೆಣ್ಣು ನೋಡ್ಕೊಂಡ್ ಬಂದಿನಿ ಅಂತ ಬೆಳಗ್ಗೆ ಬಂದಾಗ್ಲೇ ಹೇಳಿದೀನಿ ಇಂಥ ದರಿದ್ರು ಮಕ್ಕ ಇಟ್ಕೊಡಕ್ಕೆ ಇನ್ನೂ ಜನವ್ರೇನಪ್ಪ ಅಯ್ಯೋ ಇಲ್ಲೇ ಕುಂತ್ಕೊಂಡಪ್ಪಣ ಜನಕಂಡಲ್ಲಿ ಬಂದವ್ರು ಅವರು ನಾಟಕ ಮಾಡೋದು ಯಾರು ನೋಡೋಣ ಎಲ್ಲೂ ಒಬ್ರು ಕಡಲ್ಲ ಅಲ್ಲಿ ಮೊಬೈಲ್ ಇಟ್ಕೊಂಡ್ ಕುಂತವ್ರು ನೋಡಲ್ಲಿ ಸಾಧುಕೊಂಡೆ ಸೊಸೆನಾ ಅದೇನ್ ಹೇಳು ನೀನ್ ಹೇಳ್ದಂಗೆ ಸನ್ಯಾಸಿ ಆಗ್ಬೇಕು ಅಂದ್ರಿ ಒಂದ್ ಕಂಡೀಷನ್ ಐತಲ್ಲ ನೋಡು ಅಡಿಕೆ ಗಿಡ ಇಕ್ಕಿ ಬೋರ್ ಹಾಕ್ಸಿ ಲಾಸ್ ಆಗಿ 4 ಲಕ್ಷ ರೂಪಾಯಿ ಸಾಲ ಐತಿ ಅದನ್ನ ತೀರ್ಸ್ತೀನಿ ಅಂದ್ರೆ ಮಾತ್ರ ಸನ್ಯಾಸಿ ಆಗ್ತೀನಿ ಯಾಕ್ಲಾ 4 ಲಕ್ಷ ಸಾಲ ಐತಂತೆ ನಾನ್ 150 ಲಕ್ಷ ಇರೋದೇ ಆರಾಮಾಗಿದ್ದೀನಿ ಕಮ್ಮಿ ಇರೋದು ನೋಡ್ಲಾ ನಾನು ಹೇಳ್ತೀನಿ ಕೇಳು ನನ್ನ ಗಟ್ಟಿರೋದ್ರೊಳಗೆ ತುಮಕೂರು ಜಿಲ್ಲೆಯಲ್ಲಿ ಒಂದು ಮಠ ಕಟ್ಸಿ ಸ್ವಾಮೀಜಿ ಬರ ಇಲ್ಲಿ ನಟನೆಗೆ ನೀನು ಸ್ವಾಮೀಜಿಯಾಗಿ ನಟನೆ ಮಾಡು ಲೇ ಹಂಗ ಅನುಮಾನ ಬರಕ ನಾನು ಶಿಷ್ಯ ಆಗ್ತೀನಿ ನೀನ್ ಶಿಷ್ಯ ಆಗದಾದ್ರೆ ಹೌದಾ ನಾವು ಇಲ್ಲಿ ದೇವಸ್ಥಾನ ಮುಂದೆ ಒಂದ್ ಗುಂಡಿ ತೋಡ್ಕೊಂಡು ನನ್ನ ಅನ್ಕೋ ನಿನ್ನ ಅನ್ಕೋ ಅಲ್ಲ ಕಳ್ಳ ನನ್ನ ಎಣಕೂ ಅಲ್ಲ ನಿನ್ನ ಎಣಕೂ ಅಲ್ಲ ಆ ಗುಂಡಿ ತೋಡ್ಕೊಂಡು ಅದರೊಳಗೆ ಕೆಂಡು ಹಾಕೊಂಡು
ಕಾಸ್ಕನ ಕಲಕಣ ಮಂತ್ರ ತಪ್ಪ ಮಾಡ್ತಾ ಇದೆ ಆಯ್ತಾ? ನಾನು ಹೋಗ್ ಬಂದವ್ರಿಗೆಲ್ಲ ಅಲ್ಲ ಕಳ್ಳ, ನೀನೇನೆ ಹೇಳ್ದೆ ಸ್ವಾಮಿಗಳಾಗಿ ಹಿಂಗ್ ಕುಕ ಅಂತಾನ, ಮಂತ್ರನೇ ಬರಕ್ಕೆ ಅವೆಲ್ಲ ಎಲ್ಲಿ ನಮ್ಮ ಮನೆ ಮುಂದೆ ಅದೇ ಚರಂಡಿ ಒಳಗೆ. ಚರಂಡಿ ಆಗಿ ಎಲ್ಲ ಮಾತಾ ನಾನ್ ಅಂದೇಳಿ ಕೆರೆ ರಾತ್ರಿ ಕೂತ್ಕೊಂಡು ಬಗ್ಗೆ ಹೊಡೆದಲ್ಲ. ಅದೇ ಅಲ್ಲಿ ನಿಂಗೆ ಹೇಳಿನಲ್ಲ ಒಂದ್ ನನ್ನ ಮಂತ್ರ ಎಲ್ಲಿ ಹೇಳಿ ನೋಡೋಣ. ಅದ ಓಂ ನೋ ಯಾಕ ಕರೆಕ್ಟ ಬಂದಿರಲ್ಲ ಮಂತ್ರ? ಅಲ್ಲ ಕಳ್ಳ, ಈ ಮಂತ್ರ ಹೇಳಿದ್ರೆ ನಂದೇಳಿ ನಾಟಕತ್ತವಲ್ಲ, ತುಮಕೂರ್ತಿದಲ್ಲಿ ಯಾರು ಯಾಕ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋ ತುಂಡಾಕ ಅಂತೀಯ. ಆಮೇಲೆ ನಾನು ಬಂದವ್ರಿಗೆಲ್ಲ ಇವರು ಹಿಮಾಲಯದಿಂದ ಬಂದಿರೋ ಮಹಾತ್ಮರು ಒಂದು ಕೈ ತೋರಿಸ್ತಾ ಉಳಿದರ್ಲಿ ಆಯ್ತು ಬಿಡಪ್ಪ, ಏನನ ಒಂದ್ ಹೇಳ್ತೀಯ. ಕರೆ ಬೆಟ್ಟ ಎಗ್ಲಿಕ್ಕೆ ಬಂದಿದ್ದು ಗ್ಯಾರಂಟಿ ನಾನು ಇವತ್ತು. ಕೆಂಪು ಆಯ್ತು ಹೋಗತ್ತ. ಏನು ಹಿಮಾಲಯದಿಂದ ಬಂದಿರೋ ಮಹಾತ್ಮರು ಇವ್ರು ದರ್ಶನ ಮಾಡಿದ್ರೆ ಧನ ಲಾಭ ಆಗುತ್ತೆ. ಇವ್ರನ್ನ ಭಕ್ತಿಯಿಂದ ಏನೇ ಸೇವೆ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟಷ್ಟು ಫಲ ಕೊಡ್ತಾರೆ ಅಂತ ಹೇಳಿ ಸೂತ್ಮೂರಳ್ಳಿಗೂ ಒಪ್ಪಿಸ್ಬಿಡ್ತೀನಿ. ಆಗ ನಿನ್ನ ಇಷ್ಟಾರ್ಥ ಸ್ಥಿತಿಗೋಸ್ಕರ ಇನ್ನೊಂದು ವಿಷಯ ಗೊತ್ತಲ್ಲ, ಎಲ್ಲ ಹೇಳಿದ್ರು ಕಾಸು ಮನೆ ಬರಲ್ಲ ಬೈಲಿ ಪಂಜರ್ಗು ಮಕ್ಕಳಾಗ್ತವೆ. ಯಾಕಲ್ಲ ಅಲ್ಲ ಕಳಸದಲ್ಲಿ ಇರತಕ್ಕ ಇಂಥ ಡೈಲಾಗ್ ಹೇಳಿದ್ರೆ ಯಾರ ಉಯ್ಯಲ್ಲ ನಮ್ಮನ್ನ. ಇನ್ನೊಂದ್ ಹೇಳ್ತೀನಿ ಕೇಳು, ಬಾಂಜರ್ಗೆ ಎಲ್ಲಾರು ಮಕ್ಕಳಾಗ್ತವೆ. ನನ್ ಮಾತು ಕೇಳು, ಹೇಳಿ ಜನ ಸತ್ಯ ಹೇಳಿರಿ ಯಾವತ್ತು 8 ಆಣಿ ಕಾಸು ಕೊಡ. ಅದು ಸತ್ಯ. ಸುಳ್ಳು ಕೊಂಡು ಹೇಳಿ ಆಟೋ ಓಟು ದುಡ್ಡು ಕೊಡಾಕೊಂಡು ಇದ್ ಮಾಡೋಣ, ಹೌದಾ? ಆಮೇಲೆ ನಿನ್ನತ್ರ ಇಷ್ಟಾರ್ಥ ಸ್ಥಿತಿಗೋಸ್ಕರ ಎಷ್ಟೋ ಜನ ಭಕ್ತರು, ಎಷ್ಟೋ ಜನ ದೊಡ್ಡವರು, ಎಷ್ಟೋ ಜನ ಚಿಕ್ಕವರು, ಎಷ್ಟೋ ಜನ ಹುಡುಗರು, ಎಷ್ಟೋ ಜನ ತರುಣಿಯರು. ಇಷ್ಟೊಂದು ಬರ್ಗೆಟ್ಟವನು ಅಂತ ನಮ್ಮ ತಾಯಣ್ಣ ಇವತ್ತೇ ನಂಗೆ ಗೊತ್ತಾಯ್ತು. ಹುಡುಗಿಯರು ಅಂತ ಗಲ್ಗಿಸುತ್ತಾರೆ. ಅದೇನಲ್ಲ ಏನಿಲ್ಲ, ಹಂಗೆ ನಾಟಕ ಮಾಡ್ತಾ ಇರೋ. ಆಗ ಯಾರನ್ನ ಭಕ್ತರು ಕರಿತಾರ ನೋಡ್ತೀನಿ. ಆಗ ಅವ್ರ ಮನೆಗೆ ಹೋಗಿ ಪೂಜೆ ಪುನಸ್ಕಾರ ಮಾಡ್ತಾ ಇರೋಣ. ಅಕಸ್ಮಾತ್ ಕರೀಲಿದ್ರೆ ಏನ್ ಮಾಡೋದು? ಭಯ ನಿನ್ನ ಕರೀಲಿದ್ರೆ ಏನ್ ಮಾಡೋದು ಅಂದ್ರೆ, ಇಲ್ಲಿ ಹಿಂದಗಡೆ ವಿಶ್ವೇಶ್ವರಯ್ಯ ಅಂತ ಅವ್ರೆ, ಅವರು ಶಿವಭಕ್ತರು. ಹೌದು, ಅವರು ಸಾಧು ಸಂತರು ಭಕ್ತರು ಅಂದ್ರೆ ಅವರಿಗೆ ಗೌರವ ಕೊಡ್ತಾರೆ. ಹೋಗೋಣ. ಇಲ್ಲಪ್ಪ ಅವರು ಯಾವ್ದನ ಪ್ರಚಾರಕ್ಕೆ ಹೋಗಿದ್ರು, ಏನ್ ಮಾಡೋದು? 24 ಬಾರಿ ನಾಟಕ ಆಡಿ ಕಿರೀಟ ಇಟ್ಕೊಂಡಾರ ಪಟೇಲ್ ಜೈನರು ಕರೀತಾರೆ. ಇಲ್ಲ ಅವ್ರು ಕರೀತಿರ್ರಿ, ಅವರು ಕರೀಲಿಲ್ಲ ಅನ್ನು. ಅವರು ಈ ಚಾನಲ್ ಮಕ್ಳಿಗೆ ನರಸಿಂಹಣ್ಣ ಅಂತವ್ರೆ. ಅದೇ ಬಿಡ್ಸ್ ಮಗ್ಳಲ್ಲಿ ಇನ್ನೊಂದು ವಿಚಾರ ಏನ್ ಗೊತ್ತಲ್ಲ, ಅವ್ರು ನಮ್ ಈ ಪ್ರಚಾರದಿಂದಲೇ ಕಲಾವಿದರಾಗಿ ತುಮಕೂರು ಜಿಲ್ಲೆ ಮಿಂಚ್ತಾ ಇರೋರು. ಅವ್ರು ಕರೀತಾರೆ. ಕರೀಲಿಲ್ಲ ಅಂದ್ರೆ ಏನ್ ಮಾಡೋದು? ನೋಗುವಿನ್ನ ಸದಾ ಅದೇಲ್ಲ ಅದು ನುಗ್ಗುಬಿನ್ನು. ಅಯ್ಯ ನಿನ್ನ ಅಷ್ಟು ಗೊತ್ತಾಗಲ್ಲ ನಿನ್ನ. ಒಳ್ಳೆ ಬೆಕ್ಕಿ ಮನೆಗೆ ಹಾಕೋಣ ಯಾರು ಹೋಗ್ತಿ ಹೆಂಗ ಅಂತ ಒಂದೇ ಒಂದು ಮಾತಾಡಿ ಹೋಗ್ತೀನಿ ಕಣ. ಬಸವಣ್ಣ ನಾಟಕ ನೋಡಿರೋದು ಹೋಗ್ತೀವಿ. ಅಲ್ಲ ಕಣ, ಕರೆದ್ರೆ ಮುಂದಿನ ಭಾಗದಿಂದ ಪೂಜೆ ಪುನಸ್ಕಾರ ಮಾಡೋಣ. ಕರೀಲಿಲ್ಲ ಅಂದ್ರೆ ಇಲ್ಲ ಬಾಡ್ದು ನುಗ್ಗಿ ಪೂಜೆ ಸಾಮಾನೆಲ್ಲ ನೀನ್ ಗಟ್ಟಿಕ್ಕೋ. ಚಿನ್ನ ಬೆಳ್ಳಿ ಹೊಡೆದಲ್ಲ ನಾನ್ ಗಟ್ಟಿದ್ದೀನಿ. ಯಾಕೋ ತಲೆ ಬೇರೆ ಹೊಡಿತಾ ಐತೆ, ಜನದ ಬೇರೆ ಕೆಟ್ಟೈತೆ. ಕೆಲವೊಂಚೂರು ಮಾಡ್ಕೊಡ ಅಯ್ಯೋ ಅದು ಗೊತ್ತಿಲ್ಲ. ಹಿಂಗಂದ್ರೆ ಅಲ್ಲ
ಹೋಯ ನಿನ್ನ ಭಂಗಿ ಭಂಗಿ. ಅದೇ ಕೆರೆ ಕಗ್ಗೆರೆ ಕೆರೆಯಿಂದ ಹಾ ಇದು ಕೊಡ್ಲ ನನಗೇನು ಮಾತಾಡ್ತಿಲ್ಲ ಕೊಡ. ಅದು ಸದಾ ಇಲ್ಲಿ ಬರ್ಬೇಕು ಅಂತನ ಜಳಕ ಮಾಡಕ್ ಹೋಯ್ದ್ನಲ್ಲ, ಅಲ್ಲಿ ಗೋಡೆ ಮೇಲೆ ಇಟ್ಬಿಟ್ಟಿದ್ದೀನಿ, ನಡೀತಾ ನಮ್ಮ ಪಕ್ಕದ ಮನೆ ಮಲ್ಲಮ್ಮ ಇದೇನೇ ಮಲ್ಲಮ್ಮ ಈ ಕಡೆ ಹೊರಟಿದ್ಯಾ? ಏನು ಇಲ್ಲ ಚೆನ್ನಮ್ಮ, ಹಿಮಾಲಯ ತಗೊಂಡ ಯಾರೋ ಸಾಧುಗಳು ಬಂದವರಂತೆ, ಒಳ್ಳೆ ಮಹಾನ್ ಭಾವರಂತೆ. ಅವರು ವರ ಕೊಟ್ರೆ ಏನ್ ಬೇಕಾದ್ರೂ ಫಲಿಸ್ತೈತಂತೆ. ಅದಕ್ಕೆ ಆ ಮಹಾನ್ ಭಾವರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಆ ಗುಡಿ ತಗ ಹೊರಟಿದ್ದೀನಿ ತನಕ. ಹೌದೇನವ್ವ? ಹೂನವ್ವ. ಅಯ್ಯೋ ಇದೇನೆ ತೆಂಗಿನಕಾಯಿ ಬಾಳೆಹಣ್ಣು ಹೂವ, ಅಯ್ಯೋ ಅಯ್ಯೋ ಎಲ್ಲ ತಂದು ಹೊಟ್ಟಿದೆಯಲ್ಲೇ ಮಲ್ಲವ್ವ. ತನಕ ನೀನ್ ಹೇಗೆ ಹೋಗ್ತಾ ಇದೆಯಾ ನನಗೆ ಗೊತ್ತಾಗ್ಬಿಡೆ. ಅದ್ ಏನ್ ಹೇಳೋ ಗೊತ್ತಾಗಿದೆ ನೋಡೋಣ ಮತ್ತೆ. ಹೇಳದೇನೆ ಮಲ್ಲವ, ಮದುವೆ ಆಗಲ್ಲ 10 ವರ್ಷ ಕುಂತಾ ಬಂತು, ಒಂದನ ಮಕ್ಕಳಿಲ್ಲದೆ ಆಚೆ ಹೋಗಿ ಮಕ್ಕಳನ್ನ ಬೇಡಕ್ಕೆನಾರು ಹೊಟ್ಟಿದ್ದೇನೆ. ತೆಗಿ ತನಕ ನೀವೇನ ಹೇಳ್ತೀಯ? ನಾಚೆ ಹೇಳ್ತೇನಲ್ಲಮ್ಮ, ನೀನ್ ಬೇಡ್ಕೋಬೇಕಾಗಿರೋ ವರನಿಗೆ ಅದು ಸರಿ. ಆ ಸಾಧು ಗೊತ್ತಕ್ಕೆ ನೀನು ಒಬ್ಬಳೇ ಹೋಗ್ತೀಯೋ ಜೊತೆಗೆ ಯಾರನ್ನ ಬರ್ತಾರೆ? ಇನ್ಯಾರನ್ನ ಕರೀತಾರೆ ತನಕ, ನಾನು ಒಬ್ಳೇ ಬಂದೆ. ಬೇಕಿದ್ರೆ ನೀನು ಬನ್ನ ಜೊತೆಲಿ ಹೋಗೋಣ. ನೋಡ್ಯವ್ವ, ನಾನು ಬರ್ತೀನಿ ಮಲ್ಲವ. ಆ ಸಾಧುಗಳು ಹೊಸ ಕಾರ್ಗವರು, ಬೆಳಗವರು, ಉದ್ಕವರು, ಲಕ್ಷಣ ಹೋಗೋರು ನೋಡೋ ನಡೆಯವ. ನಡೆಯೋ ಹೋಗೋಣ. ಆ ಸ್ವಾಮಿಗಳು ದಪ್ಪಗಿದ್ರೇನು ಸಣ್ಣಗಿದ್ರೇನು, ಉದ್ದಕ್ಕಿದ್ರು ಸಣ್ಣಗಿದ್ರೇನು, ಕೆಂಪಿದ್ರೇನು ಕರಗಿದ್ರೇನು, ನನಗೂ ನಿನ್ಗೂ ಏನಾಗಬೇಕಾಗತ್ತೆ? ನಡೆಯವ್ವ. ಇವಾಗಲೇ ಹೇಳಿರ್ತೀನಿ, ಅಲ್ಲಿ ದೊಡ್ಡವ್ರತವ ಉಚೇಷ್ಟ ಗಿಚೇಷ್ಟ ಮಾಡ್ಗಿಡಿಯ. ಯಾಕೆಂದ್ರೆ ಹೇಳು, ಮಲ್ಲಿ ನಾನು ಅಂತಾಳೇನೆ. ಇಲ್ಲ ಬಿಡವ, ಮೊದ್ಲೇ ನೀನ್ ತೀಟ ತಿನ್ನಿ ನೋಡು. ಅನ್ಬೇಡ, ಬರೋ ನಡೆಯೋ ಹೋಗೋಣ.
ಅಯ್ಯೋ, ಬೆಳಗ್ಗೆಯಿಂದ ಕಟ್ಕೆ ಕಾಯಕ ಮಾಡಿ ದೊಡ್ಡ ಹೊರನೆ ತಂದ್ಬಿಟ್ಟಿದೆಯಲ್ಲೋ ಶಂಕರ. ಇಷ್ಟು ತರುವ ಹೊತ್ತಿಗೆ ಸೂರ್ಯ ನೆತ್ತಿಯ ಮೇಲೆ ಮೂಡಿದ. ನಿಮಗೆಲ್ಲ ಹಾಸ್ಯವಾಗಿದೆ. ದುಡಿಯುವವರಿಗೆ ತಾನೇ ಗೊತ್ತು ಅದರ ಕಷ್ಟ ಏನು ಅಂತ. ಬಸವಣ್ಣ ಹತ್ರ ಜಂಪ ಮಾಡ್ಕೊಂಡೆ. ಮತ್ತಿನ್ನೇನ್ ಮಾಡ್ಲಿ ಹೇಳು ನಾಗಕ್ಕ. ನಾನು ಹೋಗಲ್ಲ ಅಂದ್ರೆ ತಾನೇ ಹೋಗ್ತೀನಿ ಅಂತಾನೆ. ನಿಮ್ಗೆ ಬಸವಣ್ಣನ ಮೇಲೆ ಕೋಪ ಬಂದಿರೋ ಕಾಣ್ತಿದೆಯಲ್ಲೋ ಶಂಕರ. ಸದ್ಯ ನಿನಗಾದ್ರೂ ಕಂಡಿತ್ತಲ್ಲ ತಾಯಿ. ನೀನೇನೇ ಹೇಳು, ಬಸವಣ್ಣ ಬುದ್ಧಿವಂತನಲ್ಲ ತೆಗಿ. ಎಲ್ಲರೂ ಅವನನ್ನೇ ಹೊಗಳುತ್ತಾರಲ್ಲೋ ಶಂಕರ. ಅವ್ರಿಗೆ ಬುದ್ಧಿ ಇದ್ರೆ ತಾನೆ. ನೋಡು, ಆಶ್ರಮವಾಸ ಮುಗೀತು, ಮಹಾಮಂತ್ರಿಗಳ ಮನೆಗೆ ಬಂದ್ವಿ. ಅಲ್ಲಿ 4-6 ದಿವಸ ಸುಖವಾಗಿದ್ದೆವು. ಹೌದು ಅಲ್ವೋ? ಹೌದು. ಮದುವೆನೂ ಆಯ್ತು. ಮಹಾಮಂತ್ರಿಗಳು ಇಲ್ಲಿಯೇ ಇರಿ ಅಂತ ಅಗಲಾಚಿ ಬೆಳೆದರು. ಬಸವಣ್ಣ ಈ ಸುಖ ಉಣ್ಣೋದಕ್ಕೆ ಅರಮನೆ ಬಿಟ್ಟು ಬಂದ. ಮಾನವ ಮನೆಯಲ್ಲಿ ಎಷ್ಟು ದಿನ ಅಂತಾನೆ ಇರೋದು? ಹೋಗ್ಲಿ, ಬಿಟ್ಟು ಬಂದ. ನಮ್ ದೊರೆಗಳು ಕರೆದು ಪ್ರೀತಿಯಿಂದ ಕೆಲಸ ಕೊಟ್ರೆ ನಂಗೆ ಸಾಮಾನ್ಯ ಕರುಣಿಕರುತ್ತೇನೆ ಸಾಕು ಅಂತ ಹೇಳೋದೆ. ಮಹಾಮಂತ್ರಿಗಳ ಅಳಿಯ, ಜಾತವೇದ ಮುನಿಗಳ ಶಿಷ್ಯ, ಈ ಶಂಕರನ ಆಪ್ತ ಮಿತ್ರ, ಅರಮನೆಯಲ್ಲಿ ಒಬ್ಬ ಸಾಮಾನ್ಯ ಕರ್ಣಿಕ. ಬಸವಣ್ಣ ಏನ್ ಮಾಡ್ಬೇಕಾಯ್ತು? ಒಂದೊಳ್ಳೆ ನೌಕರಿ ಸಂಪಾದನೆ ಮಾಡ್ಬೇಕಾಗಿತ್ತು. ಒಂದೊಳ್ಳೆ ಮನೆ ಮಾಡಿ 4-6 ಜನ ಆಳು ಕಾಳು ಇಟ್ಕೊಂಡು ಸುಖವಾಗಿರ್ಬೋದಿತ್ತು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೇಳ್ದಂಗೆ ಆ ಪುಣ್ಯಾತ್ಕಿತ್ತಿ ಗಂಗಮ್ಮ ಬಸವಣ್ಣ 2 ಹೊತ್ತು ಊಟ ಮಾಡೋಣ ಅಂದ್ರೆ ಒಪ್ಪತ್ತೇ ಸಾಕು ಅಂತಾಳೆ. ಗಂಗಾ ಗಂಗಾ ನೀವಾ? ಶಂಕರನ ಬಗ್ಗೆ ಕೇಳುವ. ಏನಪ್ಪ ಏನಿಲ್ಲ ಗಂಗಮ್ಮ, ನೀನು ಚಿನ್ನು ತೊಟ್ಲಲ್ಲಿ ಹುಟ್ಟಿ ಬೆಳೆದವಳು. ಹೀಗೆ ದುಡಿತಿಯಲ್ಲ ಅಂತೇಳಿ ವ್ಯಥೆ ಪಟ್ಟೆ ಅಷ್ಟೇ. ನನ್ನ ಮನೆಯಲ್ಲಿ ನಾನು ದುಡಿಯದೆ ಕಂಡವರು ದುಡಿಯಬೇಕೇ? ಮಂತ್ರಿಗಳ ಮನೆ ಚೆನ್ನಾಗಿತ್ತು. ಬಸವಣ್ಣ ಬೇರೆ ಹೋಗೋಣ ಅಂತ ನೀನು ಕೋಲೆ ಬಸವನಾಗೆ ಅಂದ. ಓಹೋ, ನಿನಗಿಲ್ಲಿ ತುಂಬಾ ಕಷ್ಟ. ಹಾಗಾದರೆ ಅವರು ಬರುತ್ತಲೇ ಹೇಳಿ ನಿನ್ನನ್ನು ಮಹಾಮಂತ್ರಿಗಳವರ ಮನೆಗೆ ಕಳಿಸಿಕೊಡುತ್ತೇನೆ. ಬೇಡ ತಾಯಿ, ಆಗ ಮಾತ್ರ ಮಾಡಬೇಡ. ಆ ಬಸವಣ್ಣನ ಹತ್ರ ಮಾತ್ರ ಹೇಳ್ಬೇಡ. ನಾನು ಸುಮ್ಮನೆ ತಮಾಷೆಗೆ ಹಾಗೆ ಹೇಳಿದೆ ಅಷ್ಟೇ. ಎಲ್ಲಿ ಬಸವನೋ ಅಲ್ಲೇ ಈ ಶಂಕರ. ಸರಿ ಸರಿ, ಹೊತ್ತಾಗುತ್ತಾ ಬಂತು. ಸ್ನಾನ ಮಾಡಿ ಪೂಜೆಗೆ ಅಣಿ ನೀಡಬೇಕವು. ಓ, ಬರುತ್ತಿದ್ದೇನಮ್ಮ, ಈಗಲೇ ಅಣಿ ಮಾಡುವೆನು. ನೋಡು ನಾಗಕ್ಕ, ಸಂಪತ್ತನ್ನು ಎಲ್ಲರೂ ಅನುಭವಿಸಬಲ್ಲರು, ಆದರೆ ಬಡತನವನ್ನು ಅನುಭವಿಸುವುದು ಬಹಳ ಕಷ್ಟವಲ್ಲವೇ? ಬಡತನ ಸುಖವನ್ನು ಉಂಡವರು ಸಂಪತ್ತಿಗೆ ಎಂದಿಗೂ ಕೈ ಚಾಚುವುದಿಲ್ಲ ಗಂಗಾ. ಈ ಸಂಪತ್ತು ಆ ತೃಪ್ತಿಯಿಂದ ಬಂದಿದ್ದೆ, ಆದರೆ ಅವರು ಪಡುತ್ತಿರುವ ಪಾಡು ಕಂಡು ನನ್ನ ಕರುಳೇ ಕಿತ್ತು ಬರುತ್ತಿದೆ. ಬಸವಣ್ಣ ನಿತ್ಯ Bala Purusha
ಸ್ವಾಮಿ, ಮನಸ್ಸೇಕೋ ನೊಂದಂತಿದೆ. ನೊಂದಿದೆ ಗಂಗಾ, ನೊಂದಿದೆ. ಕಾರಣವೇನೆಂದು ಕೇಳಬಹುದು? ಚಕ್ರಾಧಿಪತ್ಯ ಕುಸಿದು ಬೀಳುತ್ತಿದೆ. ದೊರೆಯ ಭಂಡಾರ ಬರಿದಾಗುತ್ತಲಿದೆ. ಇಂದು ಲೆಕ್ಕವನ್ನು ಪರಿಶೋಧಿಸಿದೆ. ಲಕ್ಷಗಟ್ಟಲೆ ಹೊನ್ನು ಮಾಯವಾಗಿದೆ. ಒಂದಕ್ಕೂ ಲೆಕ್ಕವಿಲ್ಲ, ಪತ್ರವಿಲ್ಲ. ಅರಮನೆಯ ಗಣಕರು ಅವರು ಸಹ ಈ ದರೋಡೆಯಲ್ಲಿ ಪಾಲುದಾರರು. ಅರ್ಥ ಮಂತ್ರಿಯಿಂದ ಹಿಡಿದು ಆಳಿನವರೆಗೂ ಈ ದುರ್ವ್ಯವಹಾರದಲ್ಲಿ ಎಲ್ಲ ತೊಡಗಿದ್ದಾರೆ. ದೊರೆಗಳ ಗಮನಕ್ಕೆ ತರಬಹುದಾಗಿತ್ತಲ್ಲವೇ? ತಂದದ್ದು ಆಯಿತು ಗಂಗಾ, ತಂದದ್ದು ಆಯಿತು. ಅರಮನೆಯ ಹಿರಿಯ ಅಧಿಕಾರಿಗಳ ಮುಂದೆ ಈ ಬಡ ಕರಣಿಕನ ಮಾತೇನು ನಡೆಯಬೇಕು? ಮುಂದಿನ ಗತಿ? ಶ್ಯಾಮ ಡಾಮಾರ, ರೋಗ ರುಜಿನ, ಅಸಹನೆ, ಅಸಂತೋಷ, ಕ್ರಾಂತಿ, ಕೊನೆಗೆ ರಕ್ತಪಾತ. ಅಪ್ಪಾಜಿ ಏನೆನ್ನುತ್ತಾರೆ? ಅವರಿಗೆ ಧರ್ಮ ಸಂಕಟ. ಎಲ್ಲಿ ತಾವು ಈ ವಿಷಯದಲ್ಲಿ ಕೈ ಹಾಕಿದರೆ ಅರ್ಥಾಧಿಕಾರಿ ಮಂಚಣ್ಣನವರದು. ಈ ವಿಷಯದಲ್ಲಿ ತಾವು ಕೈ ಹಾಕಿದರೆ ಮಂತ್ರಿ ಮಂಡಲದಲ್ಲಿ ಒಡಕಬಹುದೆಂಬ ಭಯ ಅವರಿಗೆ. ಹಾಗಾದರೆ ಮುಂದಿನ ಮಾಡುವುದು? ಇಂದಲ್ಲ ನಾಳೆ ದೊರೆಯನ್ನು ಒಪ್ಪಿಸುತ್ತೇನೆ. ದೊರೆಗೆ ಅಸಮಾಧಾನವಾದರೂ ಚಿಂತೆ ಇಲ್ಲ. ನಾನು ಮಾತ್ರ ಆತ್ಮವಂಚನೆ ಮಾಡಿಕೊಳ್ಳಲಾರೆ. ಸತ್ಯಕ್ಕೆ ಅಂಜುಗ ಶರಣರಿಗೆ. ಯಾರ ಮನಸ್ಸೇನು ಮಾಡಿದ್ದು? ಆಹಾ ಗಂಗಾ, ನೀಲ, ಎಂತಹ ದಿವ್ಯವಾದ ಮಾತುಗಳನ್ನಾಡಿದಿರಿ. ನೀವು ನನ್ನ ಸತ್ಯದ ಕೀಲಿಗಳು. ನನ್ನ ಬಡತನವನ್ನು ನೀವು ಒಪ್ಪದಿದ್ದರೆ ಎಲ್ಲರಂತೆ ಸುಖ ಸಾಧನೆಗೆ ನಾನು ಮನಸ್ಸು ಕೊಡುತ್ತಿದ್ದೆ. ಸ್ವಾಮಿ, ನಾವೀರುವರು ನಿಮ್ಮ ಚರಣದಾಸಿಯರು. ಗಂಗಾ, ನೀಲ, ದಾಸರು ಯಾರು, ಒಡೆಯರು ಯಾರು? ನಾವೆಲ್ಲರೂ ಆ ಕೂಡಲ ಸಂಗಮನಾಥನ ದಾಸರು. ನಮ್ಮಲ್ಲಿ ಹೆಣ್ಣು ಗಂಡು ಎಂಬ ಭೇದವಿಲ್ಲ, ಬಡವ ಭಾಗ್ಯವೆಂಬ ಭೇದವಿಲ್ಲ. ಅಣ್ಣ, ಪೂಜೆಗೆ ಅಣಿ ಆಗಿದೆ. ಅಣ್ಣ, ಶಂಕರ, ಪೂಜೆಗೆ ಸಿದ್ಧವಾಗಿದೆ. ಇದೋ ಬಂದೆ ಶಂಕರ. ಶಂಕರ ಅಪ್ಪಾಜಿ ಮನೆಗೆ ಹೋಗಲು ಹಂಬಲಿಸುತ್ತಿದ್ದಾನೆ. ಏನ್ ಹೇಳಿದೆ ಗಂಗಮ್ಮ? ಇನ್ನು ಏನು ಹೇಳಿದೆ ಶಂಕರ? ಕಷ್ಟಪಡುವುದನ್ನು ನೋಡಿ ಇದೇನು ಕಷ್ಟ? ಮುಂದಿದೆ ನಮಗೆಲ್ಲರಿಗೂ ಅಗ್ನಿ ಪರೀಕ್ಷೆ. ಎಲ್ಲರಿಗೂ? ಹೌದಪ್ಪ, ನನ್ನನ್ನು ನಂಬಿದವರೆಲ್ಲರಿಗೂ. ಏನು ಬೇಕಾದರೂ ಮಾಡಪ್ಪ, ನಿನ್ನನ್ನ ನಂಬಿದ್ದಾಯಿತು. ಹಾಲಿನಲ್ಲಾದರೂ ಹಾಕು, ನೀರಿನಲ್ಲಾದರೂ ಹಾಕು. ಅಯ್ಯೋ ಶಂಕರ, ನಡಿ ಪೂಜೆಗೆ ಹೋಗೋಣ. ಅಪವಿತ್ರ ಪವಿತ್ರ ಭವ, ಅಪವಿತ್ರ ಪವಿತ್ರ ಭವ, ಅಪವಿತ್ರ ಪವಿತ್ರ ಭವ, ಅಪವಿತ್ರ ಪವಿತ್ರ ಭವ, ಅಪವಿತ್ರ ಪವಿತ್ರ ಭವ. ಪ್ರಚಂಡ ಶ್ರೀ 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 ಚಿದಾನಂದ ಸ್ವಾಮೀಜಿಗೆ ಬುದ್ಧಿ ಮುಚ್ಚಿದ ಕಂಡ ಮೂಲಕ ಪ್ರಚಂಡ ಶ್ರೀ 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 ಚಿದಾನಂದ ಸ್ವಾಮೀಜಿಗೆ ಅದರ ಶ್ರೀ 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 ಚಿದಾನಂದ ಸ್ವಾಮೀಜಿಗೆ. ಏನಿಗಾನು ಕೆಲಸರು ಸ್ಮಶಾನದ ಸ್ವಾಮೀಜಿಗೆ ಕೆಡೆ ಬಿಟ್ಟಳಲ್ಲ ಪಾನಿಗೋನು. ಸಕಲ ಎಲ್ಲಕ್ಕೆ ನೀನೇ ಕಳಂಕ ಗುರುವೆಂದು ಎಲ್ಲ ಖಾಲಿ ಆಗಿ ತಕೊಂಡ್ರಲ್ಲ ಎಲ್ಲರೂ ಹಾಳಾಗೋದು. ಏನ್ ಸ್ವಾಮಿ, ನಿಮ್ ಸಾಂಗ್ಗಳು ಇಷ್ಟ ಬರೋಣ, ಅದೇನ್ ತಿಂತಾರ ಏನೋ. ಏನ್ ಸ್ವಾಮಿ, ಕಾಂಟ ಕೊಡ್ತೀನಿ ಅಂತ ಕರ್ಕೊಂಡ್ಬಂದು ಹಿಂಗಾಡ್ತಾರೆ.
ಇನ್ನು ಕಾಣಿಕೆ ಬೇರೆ ಕೇಳಲ್ಲ, ಕಾಣಿಕೆ ಬೇರೆ. ಏಯ್! ಆ! ಸದಾ ಓಯ್! ಅದೇನ್ ಕೊಟ್ಟು ಕಳ್ಸ. ಶ್ರೀ ಶ್ರೀ ಚಿದಾನಂದ ಸ್ವಾಮೀಜಿಗಳೇ, ಹಾ ನಾವಿನ್ನು ಈಗ ನಂದು ಹೇಳಿ ಪಾದ ಬೆಳೆಸಿದೀವಿ. ಹಾ ನಮ್ಮ ಜನ ಹಾ ಏನ್ ಕೊಡ್ತಾರ ನೋಡೋಣ. ಹಣ್ಣು ಹಂಪಲು ಹಾಳು ಮೂಳು ಅಧ್ವಾನ ಕೊಟ್ರೆ ಹಾ ಅರ್ಧ ಪಾದ ಇವ್ರಿಗೆ ಕೊಡೋಣ. ಇಲ್ಲ ನೀವೆಲ್ಲ ಬೈಕೊಂಡ್ಬೇಡ್ರಿ, ನಾನ್ ಮಾತ್ರ ಮಾತು ಬಿಡಲ್ಲ, ಆಡೇ ಹೋಗೋದು. ಆಡತಕ್ಕ ಹೋಗಲ್ಲ. ಸುಮ್ಮನಿದ್ರೆ ಈಗಿನ್ನು ಪಾದ ಬೆಳೆಸಿದೀವಿ. ಹಾ. ನಮ್ ಜನ ಭಕ್ತಿಯಿಂದ ಹಾ. ಏನೇನ್ ಕೊಡ್ತಾರ ನೋಡೋಣ. ಹಾ. ಹಣ್ಣು ಹಂಪಲು ಕೊಟ್ರೆ ಅರ್ಧ ಕೊಡೋಣ. ಇಲ್ಲ ನಮ್ಮನ್ನ ಭಕ್ತಿ ಮೆಚ್ಚಿ ಹಾ ಧನ ಕೊಟ್ರು ಅನ್ನು. ಹಾ ಧನ ಅಂದ್ರೆ ಹೇಳು, ಅದೇ ಹಣ. ಹಣ ಹಾ. ಕೊಟ್ರು ಅನ್ನು. ಹಾ 90 ಭಾಗ ನಾವು ಮಾಡಿಕೊಳ್ಳೋಣ, 10 ಭಾಗ ಅವ್ರಿಗೆ ಕೊಡೋಣ. ಹಾ ತಪ್ಪಿ ತಪ್ಪಿ ಹಾ ಇವೇನ ಕೊಟ್ರಿ ಪೂರ ಕೊಟ್ಟು ಮುಕ್ಕಾಲು ಭಾಗ ಕೊಡೋಣ. ಬಾರ ಇಲ್ಲಿ, ಬಾರ ಇಲ್ಲಿ. ಯಾರ ಮುಖಂಡ? ನಾನೇ ಚೆನ್ನಾಗಿದೀಯ ಕಳ್ಳ. ಎಲ್ಲ ನಿನ್ನ ಹೆಸರು? ಆನಂದ. ಓಹೋ, ಯಾವ ಆನಂದನ? ನಿತ್ಯಾನಂದ. ನಮ್ಮೂರಾಗ ಯಾರು ಹೆಣ್ಮಕ್ಳಿಲ್ಲ ಕಲ್ಲ ಮಠ ಕಟ್ಟಕ್ಕೆ. ನೀನು ಹೋಗ್ಬಿಡಿ ಆದೇಶನ. ನಡ್ರ ನಡ ಕಾಣಿಕೆ ಬೇಡ ನಡು. ನಿಮ್ಮ ಮಾತು ಕಂಡ ಉತ್ತು ಕೂಸಲು ಹತ್ತ ಬಂದಲ್ಲ ನಮ್ಮ ತಲೆ ಬಂದು ಕಳಸ ಎಲ್ಲ. ಸದಾ ಹಾ ಸದಾ ಏನಿಲ್ಲ. ಅಲ್ಲ ಕಳ್ಳ ಅಂತ ಹುಡುಗರು ನಂಗೆ ಓಡಿಸುವುದಲ್ಲ ನೀನು. ಇನ್ನೊಂದೇನ್ ಗೊತ್ತಲ್ಲ, ಎಲ್ಲ ಆ ಮುಂಡೆವು ಯಾವ್ಯಾವ ಕೆರೆ ಏಡಿಕಾಯಿ ಏನೇನ್ ಹಿಡ್ಕೊಂಡ್ ಕಳಿತಿದ್ವೋ ಗೊತ್ತಿಲ್ಲ. ಎಲ್ಲಿ ಕಜರ ಕೆರೆಯಿಂದ ಬಿದ್ರ ಕೆರೆಯಿಂದ ಯಾ ಕೆರೆಯಿಂದ ಹಿಡ್ದಿದ್ವೋ. ಒಂದ್ ಕಪ್ಪೆ ಹಿಡು ಒಂದ್ ಹಾಕೋದ, ಹಾ ಒಂದ್ ಪಣ್ಣ ಎಗ್ರ ಹಾಕ್ಬಹುದು. ಹಾ ಎಷ್ಟ್ ಕಷ್ಟ ಬಂತಂತ ಗೊತ್ತಲ್ಲ ಅವನ್ನ. ಹೆಂಗಿರ್ತಾವ? ಅವ್ನ ನಿತ್ಯಾನಂದ ಅವನಲ್ಲ, ಹಾ. ಅವನೇ ಸಾಮಾನ್ಯನಲ್ಲ. ಹಾ ಗುಡ್ಸ್ ಕುಂಡ ಅಂತ ಮಾಡ್ಬಿಡ್ತಾನ ನಮ್ಮನ್ನ. ಹೌದಾ? ಅದಕ್ಕೆ ಅವ್ನು ನೋಡ್ಸಿದ್ವಿ. ಅಂತೂ ಸದು ಅಲ್ಲ ಕಳ್ಳ, ಹಾ ಗುರುಗಳು ಸನ್ನಿಧಿಗೆ ಹಾ ಹೆಂಗ್ ಬರ್ಬೇಕು ಅನ್ನೋದೇ ಗೊತ್ತಲ್ಲ ಅವ್ರಿಗೆ. ಹೆಂಗೆ? 6 ಸೇರ್ ತುಪ್ಪ, ಹಾ 3 ಸೇರ್ ಹಾಲು, ಹಾ. 1 ಕೆಜಿ ದಾಳಿಂಬೆ, ಹಾ ಒಂದ್ ದೊಡ್ಡ ಸೈಲಂ ಬಾಳೆಗೊನೆ ಓಹೋ ಇಷ್ಟುದ್ದ ತಾಂಬರ್ಬೇಕು ಅಂದ್ರೆ ಅವಕ್ಕೆ ಜ್ಞಾನಮಾನ ಏನೋ ಆಯ್ತಲ್ಲ. ಇಲ್ಲೇ ಕಿತ್ಕೊಂಡು ಹೋಗ್ ಮಾಡ್ತಾವ. ಅಂಥ ನಮ್ಮವರು ಅದಕ್ಕೆ ಓಡಿಸಿದ್ದು. ಸರಿಯಾಗಿ ಮಾಡ್ದೆ ಬಿಡು. ಹಾ ಸದಾ ಹಾ ಅಂತೂ ಹಾ ಅಡ್ಡ ಪಲ್ಲಕ್ಕಿ ಉತ್ಸವ ಒಳ್ಳೆ ಸಖತ್ತಾಗಿ ವ್ಯವಸ್ಥೆ ಮಾಡ್ಬೇಕಲ್ಲ. ನಂದೇಳಿದ್ದೇನೆಲ್ಲ ನಕ್ಕು ನಕ್ಕು ಸಾಕಾಗ್ಬಿಟ್ರಿ ಕಳ ಆಹಾ. ನಿನ್ನ ಚಟ್ಟ ನೋಡಿ. ಆಹಾ. ಹಾ. ಸದಾ ಹಾ. ಆ ಯೋಗ ಇನ್ನೊಂದ್ ಬಾರಿ ಗೊತ್ತೈತಲ್ಲ. ಅಯ್ಯೋ ನಿನ್ನ ಗೊತ್ತೈತಲ್ಲ ಗೊತ್ತೈತೆ ಅಂತ ಯೋಗ. ಯಾವಾಗ ಲೇ ಅದು ಗೊತ್ತಿಲ್ವಾ? ನಿಮ್ ಮನೆ ಮುಂದೆ ಇಲ್ವಾ ಹಾಕಿಸ್ಕೊಂಡಾಗ? ಓ ಸದಾ ಹಾ ಸದಾ ಹಾ ಹಾರ ಎಲ್ಲಿಂದ ತಂದ್ಲ ಗಮ 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 ಅವ್ರು ಬಂದು ದೊಡ್ಡ ಕತೆ ಕಳ. ಎಲ್ಲ ಈ ಬಂದಿದ್ವಲ್ಲ ಹೆಡಿ ಕೈಡಿಯ ಗುಂಡೆವು ಅವು ಹುಡುಗ ಗುಂಡೆವು ಹಾ 500 ರೂಪಾಯಿ ಕೊಟ್ಟು ಒಂದು ಹಾರ ತಾಂಬಲ್ಲ ಅಂದ್ರೆ ಹಾ ನಾವ್ ಬಿಟ್ಟಿದ್ ಬಂಗಿ ಬೂದ್ಬಿಟ್ಟು ಹಾ. ಬಡ್ಡಿ ಮಗನವು ಹಾ. ಗುಂಡ್ ಹೆಣದ ಮಾಗಲ ಹಾರತ್ತ ನಿಂಗೆ ಹಾಕ್ಯಾವ ನೋಡ್ರಿ. ಅಲ್ಲ ಕಳ್ಳಲಿ ಓ. ನಾನು ಹಾ. 1,000 ಕೊಟ್ಟಿದ್ದಲ್ಲೋ ಹಾ ಒಳ್ಳೆ ಹಾರ ತರ್ಸೋ ಸರಿಯಾದ ಅಂತ ಹಾ. ಅದು ಗಣದ ಮೇಲೆ ತಗೊಂಡ್ ಹಾಕಿದ್ಯಲ್ಲ ನಿನ್ಗೆ ಏನ್ ಅನ್ಸನ? ಚಿದಾನಂದು ಹಾ ಇಂಥವೆಲ್ಲ ಮಾಡ್ಬೇಕಾದ್ರೆ ಹಾ ಒಂದ್ ಸಣ್ಣ ಪುಟ್ಟ ತಪ್ಪು ಪಪ್ಪು ಆಗ್ತವೆ. ಹಾ ಅವನ್ನೆಲ್ಲ ನೀನು ಹೊಟ್ಟೆ ಒಳಗೆ ಹಾಕೊಂಡು ಹಾ. ಅನುಸರಿಸ್ಕೊಂಬೇಕಣಯ್ಯ. ಓ. ಇದ್ರ ಕಾಸು ಕರ್ಮಣಿ ಕೊಡ್ತಾರೆ ಅಂತ ಮಾಡಿದ್ಯಾ? ನೀವ್ ಯಾರೋ ಕೊಡಲ್ಲಪ್ಪ. ಮೊದ್ಲೇ ಹೇಳ್ತೇನೆ ಕೊಡಲ್ಲ ಅಂತ. ಹ್ಮ್. ಸದಾ ಹಾ ಯಾಕ ಮೈಯೆಲ್ಲ ಕೈತಾಯ್ತು. ನಿನ್ ಮರು ಕಡಿತಿದ್ದೆ ಅಂತ್ಯಾ. ಏನ್ ಮಾಡ್ತಿದ್ರು ಗೊತ್ತಾ? ಹಾ. ಯಾರೋ ಸಾಧು ಸಂತರು ಬೆಳಗ್ಗೆ ಬಂದ್ಬಿಟ್ಟರೆ ಎಲ್ಲಿ? ನಂಜಳ್ಳಿ ಕೆರಳು ಮುಳುಗಿ 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 ಅಂತ ಹೇಳ್ತಿದ್ರು. ಹಾ. ಮುಳುಗಡೆ ನೋಡ್ಕೊಂಡಿದ್ದೆ. ಹಾ ಕಾವಿ ಬೆಚ್ಚಿಕ್ಕಿದ್ರು. ಹಾ ಕಂಕಿ ಕೇಸಿದ ಬಂದಿ. ಥೂ ನಿನ್ನ ಅಂತೂ ಹಾ ಬಹಳ ಇದೆ ಆತ್ ನಮ್ದು. ಯಾಕಲ್ಲ? ಅಲ್ಲ ಹಾ. ಹಾ ಸ್ವಾಮಿಯರು ಯಾರೋ ಬಂದಿದ್ರು. ಹಾ ಅರ್ಜಿ ಎಷ್ಟು ದಿವಸ ಆಯ್ತೋ ಏನೋ ಹಾ ಕದ್ಕೊಂಬಂದ್ ನಂಗೆ ಹಾಕ್ಸ್ಬಿಟ್ಟಲ್ಲ. ಲೇ ಮೈಯೆಲ್ಲ ಕಡಿತಾ ಇತ್ತು. ಲೇ ಕಡಿಯ ಯಾಕೋತಲ್ಲ ಯಾಕೆ? ನೀನ್ ಏನಾನ ತಪಸ್ ಮಾಡ್ಕೊಂಡು ಮೂರ್ಛೆ ಹೋಗ್ಬಿಟ್ರೆ ಒಂದೊಂದ್ ಕಡಿಲಿ ಅಂತ ಇರೋ ತಮ್ಮನ ಬಿಟ್ಟು. ಲೇ ಎಲ್ಲ ಎತ್ತಳ
ನನ್ನ ಬಟ್ಟೆಯ ಅದೇನ್ ಹೇಳೋದು? ಏನು ಹೇಳು? ಏನೇನದು? ಇದು ಬಿಳಿ ಬಿಳೆ ಬಟ್ಟೆ. ಯಾಕೆ ಅನ್ಸಿರೋದು? ಅಯ್ಯ ನಿನ್ನ ಹಗಲೊತ್ತು ನಮ್ ಭಕ್ತರು ಕಳೆದ್ರೆ ಹೋಗಿ ಪೂಜೆ ಪುರಸ್ಕಾರ ಮಾಡೋಣ. ಕರೀಲಿಲ್ಲ ಅಂದ್ರೆ ರಾತ್ರಿ ನಂದೇಳಿ ಕೆರೆ ಹೋಗಿ ಸುರ್ರಮಂಸ ಲೇ ಇವೆಲ್ಲ ಮಾತಲ್ಲ. ಕೂತ್ಕೊಳ್ಳ ತಪಸ್ಗೆ ಸೇರ್ಕೊಡ್ರ. ಸ್ವಾಮಿ ಕುಕ್ಕ ನಿಂತ್ಕೊಳ್ಳ ಅಂದ್ರೆ ದೇವಸ್ಥಾನ ಮುಂದೆ ಗಡ ದಾಸಾಯಿ ಕುಗಣಕ್ ಹೋಗ್ಕೊಂಡಿದ್ದ. ಆಕ ಪದ್ಮಾಸನ ಕೂತ್ಕೊಳ್ಳ ಸರಿಯಾಗಿ. ಇವನ್ ಕಾಟ ತಡೆಯಕ್ ಆಗ್ತಾ ಇರಲ್ಲಪ್ಪ ನನ್ ಕೈಲಿ. ಎಲ್ಲೆಲ್ಲೋ ಸನ್ಯಾಸಿ ಹಾಕಿ ಅಪ್ಪ ಲೇ ಪದ್ಮಾಸನ ಹಾಕನಾದ ಶೂಲಕಾಸನ ಹಾಕಿದಿರಲ್ಲ ಹಂಗಂದ್ರೆ ಅಲ್ಲ. ಲೇ ಶೂಲಕಾಸನ ಅಂದ್ರೆ ಬೆಳಗ್ಗೆ ಟೈಮ್ ನಾಯಿ ಎಲ್ಲೆಲ್ಲ ಏನೇನೋ ತಿಂದು ಬಂದ್ಬಿಡ್ತಾನೆ. ಇಲ್ಲಿ ಕುಕೊಂಡ್ಬಿಟ್ಟು ನಾನು ತಲೆ ತಿಂತೇನೆ. ಕುಗ ಹಾಕಿ ಪದ್ಮಾಸನ ಸದಾ ಅದಂತ ತೋರ್ಸ್ ಬರ್ಲತ್ತೆ. ಯಪ್ಪ ಸದಾ ಯಾಕಲ್ಲ ಮೂಲ ವ್ಯಾಧಿ ಕಣ. ಇನ್ನು ಯಾವ ಹೋಗೈತ ಕಣಪ್ಪ ನನ್ನ ಬಗ್ಗೆ ಮೂಲ ವ್ಯಾಧಿನಂತೆ. ಅಯ್ಯಪ್ಪ ಲೇ ಸರಿಯಾಗಿ ಕೂತ್ಕೊಳ್ಳ. ಹೆಂಗ್ ಕೊಂಡ್ರಸ್ ಬಾರ್ಲಾತ. ಅಯ್ಯಪ್ಪ ಅಪ್ಪ ಅಯ್ಯೋ ಮುರಾತ ಕಣಪ್ಪ ಕಾಲ ಕಳಸದಲ್ಲೇ. ಅಯ್ಯಪ್ಪ ಅಯ್ಯಪ್ಪ ಯಾಕೆ ನಮ್ ತಾಯಿ ಎತ್ಮಾರ್ಕ್ ಹಾಕಿಲ್ಲ ಕಣಪ್ಪ. ಆಮೇಲೆ ಕಾಲು ಪಾಪಸ್ ಕಳ್ಳು ಜಾಲಿ ತುಂಡು ಭಗವಂತ ಬಸವಣ್ಣನೇ ಕಾಪಾಡು. ಅಲ್ಲ ಕಳ್ಳ ಇವತ್ ನೀರಾಕಿ ಹೊಸ ವರ್ಷ ಆಯ್ತಲ್ಲ. ನೀನ್ ಹಿಂಗಂತಿ ಅಂತಲೇ ಪತರನೇ ಎದ್ದು ನಂದೆಳ್ಳಿ ಕೆರೊಳಗೆ ನಾಕಿಟ ಮೂಲ್ಗಿ ನಾಕಿಟ ಎದ್ದು ಮುಚ್ಕೊಂಡ್ ತೊಳ್ಕೊಂಡ್ ಬಂದಿದ್ದೀನಿ ಕಳ್ಳ. ಅದಕ್ಕೆ ಇಂತ ದುರ್ವಾಸನೆ. ಏನ್ ಮಾಡ್ತೀಯಲ್ಲ ಅಪ್ಪ ಇವೆಲ್ಲ ಹಿಂಗವೇ ಯಾರನ್ನ ಬಂದ ಹಿಂಗ್ ಕೆರ್ಕೊಂಡ್ಬಿಟ್ಟಿಯಾ? ಯಾಕತ್ತಲ್ಲ ಇರೋದು ಅನ್ಕೊಳ್ಳಲಿ. ಯಾಕತ್ತಲ್ಲ ಇರೋದು ಯಾಕಲ್ಲ ಅಂದ್ರು ಅಂತೂ ಇಂತೂ ಜಪ ಮಾಡ್ಬೇಕಾರೆ ಅಕಸ್ಮಾತ್ ಮನಿಕೊಂಬಿಟ್ರೆ ಅವಾಗ ಕಡಿತಾ ಇದ್ದೀನಿ ಅನ್ಕೊಂತೀನಲ್ಲ. ಸರಿಯಾಗಿ ಹೋಗಳಲ್ಲ ಹೆಂಗ್ ಹಾಕ್ಲಾ ಕಾಲ. ಒಂದಂತೂ ಮುರಾಕಿದ್ವಿ ಯಾಕಂತೀನ ಕೊಂಡ್ಕೊಳ್ಳಿ ಕಾಲ್ ಮುರ್ದಂಗ್ ನೋಡ್ದು ನಿಧಾನ್ ಕಾಲ. ಮುರಾಕ್ ತಕಣಪ್ಪ ಎರಡೂ ಕಾಲ್ ನನ್ನವ. ಹಿಂಗೆ ಮಂತ್ರ ಜಪ ಮಾಡ್ಕೊಂಡ್ ಕೂತ್ಕೋ. ಏನಾನ ನಿಂಗ್ ಬಿಟ್ಟಿದ್ಯಲ್ಲ ಹಿಂಗ್ ಅಲ್ಬಿಟ್ರೆ ಉಳ್ಳಿ ಕಾಲ್ ತಿನ್ನಕ್ಕೂ ಒಲ್ಲಿರ್ಬಾರ್ದು ಹಂಗ್ ಕತ್ತೆ ಹಾಕ್ಬಿಟ್ಟಿನಿ. ಕೂತ್ಕೋ ಸರಿಯಾಗಿ. ಸದಾ ನಾನ್ ಮುಂದಕ್ಕೆ ಹೋಗ್ತೀನಿ, ಹಿಂದೂ ಕರಿಬೇಡ ಕಳ್ಳ. ಸದಾ ಹೇಳ ಈ ಗಡ್ಡ ಮೀಸೆ ಎಲ್ಲ ಹಳ್ಳಾಡ್ತಾವ ಕಳ್ಳ. ಅಯ್ಯೋ ಎಲ್ಲದು ನಿನ್ನ ಅದರಾಮೃತಗಳ ಇದು. ಸದಾ ಎಲ್ಲ ಸದಾ ಎಲ್ಲ ಕಣ್ಣು ಇಟ್ಕೊಂಡ್ ಕುಕ್ಕಣನು ಮುಚ್ಕೊಂಡ್ ಕುಕ್ಕಣ. ಕೇಳ್ರಪ್ಪ ಇವನು ಕಣ್ ಬಿಡ್ಕೊಂಡ್ ಹೋಗ್ತಾನೆ. ಯಾರ ಇಬ್ರು ಹೆಣ್ಮಕ್ಳು ಬಂದ್ರೆ ಕಣ್ ಕಿತ್ ಕೈ ಕೊಟ್ಟು ಹೋಗ್ತಾರೆ. ಕಣ್ ಮುಚ್ಕೊಂಡೆ ಹೋಗ್ಬಿಟ್ಟ. ಇನ್ನಾಕೆ ಯಾಕೆ ಯಾರ ಸತ್ತ ಕೂಡ ಗೋಳ ಮ್ಯಾಕೆ ನಿನ್ನೀಕೆ ಬಂದಲ್ಲ ಬೆಕ್ಕೆ ಈಕೆ ಬಂದ ಗೋಳ ಸರಿಯಾಗ್ಲಿ ಕೊಡ ಇಟ್ಕೊಳ್ಳ ಹಿಂಗೆ ಸರಿಯಾಗಿ ಚಕ್ರ ಬಟ್ಲಾಕೆ ಕುಕ್ಕಲ್ಲ ಗುರಾಕ್ ಕೊಡ್ತೀನಿ ನೋಡ. ಯಾವ ಎತ್ತಿದ್ಲೋ ನಿನ್ನ ತಾಯಿ ಎಷ್ಟು ಕರ್ಮ ಮಾಡಿದ್ಲ ಅವ್ರು ಕಾಣೆ ಇಡ್ಕ. ಇದು ಬೇರೆ ಜಾತತೆ ಸೀಸ್ತರ್ ಬೇರೆ ಸರಿಯಾಗಿರೋದು ಕೊಟ್ಟಿಲ್ಲ. ನಮ್ಮ ಮೇಲೆ ಏನ್ ಸಿಟ್ಟ ಅವ್ರುವ ಸರಿಯಾಗಿ ಕುಕ್ಕ. ಇಲ್ಲಿ ಯಾರೋ ಬೋಂಡ ಕರೀತಾವ್ರೆ.
ಅರ್ಧದಿಂದ ಒಂದು ಬಾಡ್ಲಿ ಹಾಕಿ ಬಂದ್ಬಿಡ್ಲ ಅಯ್ಯಪ್ಪ ಹೋದ್ ಸರಿ ಸಾಲ ಮಾಡಿದ್ರೆ 300 ರೂಪಾಯಿ ಕೊಟ್ಟಿದ್ದೀನಿ ಕೊಟ್ಟಾರ ಕೂಗಿತಾರೆ ನಮ್ತಲ್ಲಿ 2 ರೂಪಾಯಿ ಇತ್ತು ಹೋಗಿ ಇಬ್ರು ತಿನ್ಕೊಂಬಂದ್ಬಿಡ ನೋಡಿ. ಏನು ಬೇಡ ಕುಕ್ಕಳ ಚಕ್ರಬೇಕಾಗ ಕುಕ್ಕಳ ನೀನ್ 2 ರೂಪಾಯಿ ಒಂದು ಕೊಂಡು ಬರಲ್ಲ ಈಗ 10 ರೂಪಾಯಿ ಆಯ್ತು ಕೂಡ ಸುಮ್ಮನೆ ಯಾರ ಇಕ್ಕಿ ಮರ ಹತ್ತಿ ಎಂಡ ಇಳಿಸ್ತಾವ್ರೆ ಕುಂತರು ಹಾಕಿ ಬಂದ್ಬಿಡ ಇವು ಸ್ಟೇಜ್ ಬೇರೆ ಐತಿರಪ್ಪ ಸದಾ ಲೇ ಮತ್ತೆ ಹೋಗಿ ಇಬ್ರು ಹಾಕಿ ಬಂದ್ಬಿಡ ನೋಡಿ. ಕುಕ್ಕಳು ನಾನು ಇವನ್ ಕೊಡಕ್ಕೆ ನಾನು ಅಂತಲ್ಲಿ ಕೊಡ್ಕೊಂಡ್ರೆ ನನ್ಗೆ ಒಳ್ಳೇದು ಅಂತ ಯಾರೋ ಪೋಳಿ ಕತ್ತರಿತಾರ ಕಣ ಒಂದು ಒಳ್ಳೇದೊಂದು ಕಾಲ್ ತಿಂದ್ಬಿಡ್ಲ ನನ್ನ ಬಚ್ಚಿ ಹೋಯ್ಬೇಡ ಅಯ್ಯೋ ಹೋಯ್ಬೇಡ ಕುಕ್ಕಳು ಈಗಲೇ ಹೇಳಿದ್ದೀನಿ ಯಾರನ ಬಂದಾಗ ಗೀಟೆ ಮಾಡಿಯಾ ಇಲ್ಲ ಸುಮ್ಮ ಕೂತ್ಕೊಬೇಕು ಈ ಕಗ್ಗೆರೆ ಕಡೆಯಿಂದ ಯಾರು ಬರಲ್ಲ ಎಮ್ಮೆ ಕಾಲಿಂದ ಓಂಕಾರಿ ಯಾರ ಹೆಣ್ಮಕ್ಳು ಹಣ್ಣು ಕಾಯಿ ಎಲ್ಲ ತಗೋತಾರೆ ಕುಗಳು ಸಾಧುಗಳು ಹೋಗ್ತಾರಕ್ಕ ಇವರೇ ಇವರು ಹಿಮಾಲಯ ಅಂತ ತಪಸ್ ಮಾಡ್ಕೊಂಡ್ ಬಂದವ್ರೆ. ಹೋಲವ ತಾಯಿ ನೀವು ಬಂದು ಬಹಳ ಹೊತ್ತಾಯ್ತು ಅನ್ಸುತ್ತೆ. ಓ ಪಾಪ ನಿಮ್ಮನ್ನು ಕಾಯಿಸ್ಬಿಟ್ವಲ್ಲ ತಾಯಿ. ನಮ್ ಗುರುಗಳು ನೆನೇ ದಿನ ತಪಸ್ಸಿಗೆ ಕೂತಿರೋದು ಹಿಂಗೇ ಕೂತವ್ರೆ ತಾಯಿ. ಅವ ಬಹುಮೂರ್ಖ ಆಗೋದು ಇನ್ನೊಂದು ನಾಟಕ ಆಡ್ಬೇಕು ಏನೋ ಗೊತ್ತಿಲ್ಲ, ಹಂಗಾಗಿ ಎಬ್ಬಿಸ್ಬಿಟ್ಟೆ ತಾಯಿ. ತಪಸ್ಸು ಏನು ಸಾಮಾನ್ಯ. 3 ದಿನ ಉಪವಾಸ ಮಾಡ್ಬೋದು, 3 ಗಂಟೆ ತಪಸ್ ಮಾಡೋದು ಬಹು ಕಷ್ಟ ಆಯ್ತು. ಆ ಕೆಲಸ ಮಾತ್ರ ಮಾಡ್ಬೇಡ, ಕೇಳಿದೆನಲ್ಲವ ತಾಯಿ. ನಮ್ ಗುರುಗಳು 3 ದಿನ ಅಲ್ಲ 300 ದಿನ ಬೇಕಾದ್ರೆ ಹಿಂಗೆ ಕೂತ್ಕೊಂಡು ತಪಸ್ ಮಾಡ್ತಾರೆ. ಅಂಥ ಮಹನೀಯರು ನಮ್ಮ ಅಂತ ಮಹನೀಯರು. ಮಹನೀಯರೇ ಅಂದಿದ್ರೆ 3 ದಿವಸ ಆದ್ರೆ 360 ದಿವಸ ತಪಸ್ ಮಾಡಕ್ ಆಗುತ್ತ ಸ್ವಾಮಿ? ಅವ್ವ ತಾಯಿ ನೀನ್ ಒಳ್ಳೆ ಚೆನ್ನಾಗ್ ಕಾಣ್ತಿದೀಯ ತಾಯಿ. ಅವ್ವ ನೀನ್ ನೋಡ್ರಿ ಯಾಕೋ ನನ್ಗೊಂಥರ ಅನಿಸ್ತಾ ಇತ್ತು ತಾಯಿ. ಅವ್ವ ನೀವು ಬಂದು ಎಷ್ಟೊತ್ತಾಗಿ ಎಬ್ಬರಿಸ್ಬಿಡ್ತೀನಿ ಕಣವ. ನಮ್ ಗುರುಗಳು ಎಷ್ಟೊತ್ತ ಕಂಡ್ಬಿಟ್ರು ಕಣ್ಣೆದ್ರ ಬುದ್ಧಿ. ನಿಮ್ ಊರ್ಗಳು ಮಕ್ಕ ನೋಡಿರಿ ಯಾಕೋ ಒಂಥರ ಉಷ್ಣಗೆ ತಾಯಿ. ನಮ್ಮ ಗುರುಗಳು ಪರಶಿವನೊಡನೆ ಸರಪ ಸಲ್ಲಾಸದಲ್ಲಿ ಆಗಿದ್ದಾರೆ ತಾಯಿ. ಅದಕ್ಕೆ ಈ ನಗು ತಾಯಿ. ಹೌದು ನಮ್ಮ ಗುರುಗಳು ನೀನು ಬಹಿಮುರುಖ ಆಗೋದು ಎಷ್ಟೊತ್ತಾಗುತ್ತೆ ಎಬ್ಬರಿಸ್ಬಿಟ್ಟೆ. ಚಿದಾನಂದ ಭೋಗಂ ಚಿದಾನಂದ ಯೋಗ. ಆಶೀರ್ವಾದ ತಾಯಿ, ಆಶೀರ್ವಾದ ತಾಯಿ ತಾಯಿ. ಬಹಿಮುಖ ಆಶೀರ್ವಾದ ತಾಯಿ ತಾಯಿ, ಆಶೀರ್ವಾದ ತಾಯಿ. ನಿಮ್ಮೇಲ್ವರೆಗೂ ಈ ವರ್ಷದಲ್ಲಿ 2 ಗಂಡು ಮಕ್ಕಳಾಗಲಿ. ಸ್ವಾಮಿ ನಿಮ್ ಗುರುಗಳು ಪವನ ಮಾಡ್ತಾರ? ಏನ್ ಹೇಳ್ತೀಯ ನೀನು? ನಮ್ ಗುರು ಪವನ 1 2 3 4 ಕಾಗೆ ಗೂಬೆ ಮಾಡ್ತಾರೆ, ಗೂಬೆ ಕಾಗೆ ಮಾಡ್ತಾರೆ, ಆಕಾಶ ಭೂಮಿ ಮಾಡ್ತಾರೆ, ಭೂಮಿ ಆಕಾಶ ಮಾಡ್ತಾರೆ, ಬದನೆಕಾಯಿ ಸಿಗೆಕಾಯಿ ಮಾಡ್ತಾರೆ, ಸಿಗೆಕಾಯಿ ಬದನೆಕಾಯಿ ಮಾಡ್ತಾರೆ. ಅಲ್ಲ ಕಣವ, ನಿಮ್ದು ಎಂತೆಂತಾವೋ ಏನೇನೋ ಮಾಡ್ತಾರೆ. ಹಂಗಾರೆ ನಿಮ್ ಗುರುಗಳು ಮಾತು ಸುಳ್ಳಾಗತ್ತೆ ಅಲ್ವಾ?
ಮುಚ್ಚಮ್ಮ ಬಾಯಿ. ಏ ಹಾಕು ಕೊಡು ಒಂದ್ ಶಾಪ ಬಾಯಿಗೆ ಲೊಕ್ಕ ಹೊಡೆಯಂಗೆ. ಎಲ್ಲ ಖಾಲಿ ಅದು. ಅಲ್ಲ ನಮ್ ಗುರುಗಳು ಸಾಕ್ಷಾತ್ ಬೃಹಸ್ಪತಿಗಳು. ಅವರು ಹಾಡಿದ ಮಾತ ವೇದ ವಾಕ್ಯ ಅಂತದ್ರಲ್ಲಿ ಸುಳ್ಳು ಹೇಳ್ತೀಯ ಅಂತೀಯಲ್ಲ. ಮಕಾಯಿ ನೋಡ್ತಿ ಹಾಕೋ ಗುರು ಕೈ ಸದಂಗೆ ಎಲ್ಲ ಖಾಲಿ ಅದು. ಎಲ್ಲ ಮುಂದುವಲ್ವ ಗುರುಗಳೇ, ನಿಮ್ ಗುರುಗಳ ಮಹಿಮೆ ಇಷ್ಟೊಂತರ ಹೇಳ್ತಿರಲ್ಲ, ಹಾಗಾದ್ರೆ ನಿಮ್ಮ ಸುಳ್ಳು ಹಾಕಿಲ್ವಾ? ಏನ್ ಮಾತು ಅಂತ ಹಾಕ್ಯ? ನಮ್ ಗುರುಗಳು ಮಾತು ಸುಳ್ಳಾಗತ್ತಿರ್ಲಿ, ನನ್ನ ಮಾತು ಸುಳ್ಳಾಗುತ್ತೇನಮ್ಮ. ಆಕಾಶ ಭೂಮಿ ಹಾಕ್ಬೋದು, ಭೂಮಿ ಆಕಾಶ ಹಾಕ್ಬೋದು, ನಾಯಿ ನದಿ ಹಾಕ್ಬೋದು, ಇನ್ನೂರು ಕಾಜಿ ಹಾಕ್ಬೋದು, ನೀರೆಲ್ಲ ಖಾಲಿ ಹಾಕ್ಬೋದು, ನೀರೆಲ್ಲ ತುಂಬೋದು, ಇವರೆಲ್ಲ ಓಡಾಡ್ಬೋದು, ಇನ್ನೊಬ್ಬ ಓಡ್ ಬರ್ಬೋದು. ಹಂಗ ನಮ್ಮ ಮಾತು ಸುಳ್ಳಾಗಲ್ಲ. ಅಷ್ಟೇ ಅಲ್ಲ ಕಣಮ್ಮ, ನಾನ್ ತಪಾಸ್ ಮಾಡೋದು ಹೆಂಗ್ ಗೊತ್ತೇನಮ್ಮ? ಬಿಕ್ಕೆ ಬಿಡ್ದಲ್ಲಿ 3 ತಿಂಗಳು, ಸಿದ್ಧಂಗೆ ಮಾಡ್ತಲ್ಲ 6 ತಿಂಗಳು, ದೇವರಾಯ ತುರುದಲ್ಲಿ 16 ತಿಂಗಳು, ಏನು ಸಿಗ್ತಲೇ ಖಂಡನೆ ಗೊಳ 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 ಅಂತ ನಿಂತ್ಕೊಂಡು ಇಬ್ರು ತಪಾಸ್ ಮಾಡಿದೆ ಕಣಮ್ಮ. ಅಷ್ಟೇ ಅಲ್ಲ ಕಣಮ್ಮ, ಕಗ್ಗೆರ ಕೆರೆ ಒಳಗೆ ಬಾಳೆ ಎಲ್ಲ ಹಾಕೊಂಡು ಸೂಜಿ ಮೇಲೆ ತಪಾಸ್ ಕಣಮ್ಮ ಮಾಡೋದು. ನನ್ನ ಮಾತು ಸುಳ್ಳಾಗುತ್ತೆ. ಹಾಕೋರು ಒಂದ್ ಶಾಪ ನೆಗಳು ಬೀಳಂಗಿ. ಎಲ್ಲ ಖಾಲಿ ಅದು. ಬುದ್ಧಿ ಬುದ್ಧಿ ಏನವ ಇನ್ನೇನಿಲ್ಲ ಬುದ್ಧಿ. ನಮ್ಮ ನಂಜೇಗೌಡರು ನೋಡಿದ್ಯಾ? ನೋಡಿದೀನಿ ಕಣಪ್ಪ. ನೋಡು ಗಂಡಸ್ ಯಾರು ಅಂತ ಅವ್ರಿಗೆ ಗೊತ್ತು. ಕೇಳಮಲ್ಲಿ ಆ ನಂಜೇಗೌಡರು ಗಂಡಸರು ಯಾರ ಒಂದು ದೊಡ್ಡಸ ತಮ್ಮಂದು ಅವ್ರ ನಮ್ ಆಶ್ರಮದ ಮುಂದೆ ಕಟ್ಟೋಯ್ರು. ಬೆಳ್ಕಾರಿ ಔಷಧಿ 4 ಆಗಿತ್ತು. ಇವ್ ಅಮ್ಗೆ ಏನ್ ಗೊತ್ತೀವಿ ಅಮ್ಗೆ ಹೇಳಮ್ಮ ಏನ್ ಹೇಳ್ತೀಯ? ಬುದ್ಧಿ ಇನ್ನೇನಿಲ್ಲ ಬುದ್ಧಿ. ನಮ್ಮ ನಿಮ್ ಗುರುಗಳು ಈಗ ಹೇಳಿದ್ರು ನಿಮ್ಗೆ ಈ ವರ್ಷಕ್ಕೆ 2 ಗಂಡು ಮಕ್ಳು ಆಗ್ತಾರೆ ಆಯ್ತಾನ. ಇನ್ನೇನು ಇಲ್ಲ, ನಮ್ಮ ಯಜಮಾನ ತೀರ್ಕೊಂಡು ಅರೆ ಈಗ 4 ವರ್ಷ ತುಂಬ್ತಾ ಬಂತು. ನಿಮ್ ಗುರುಗಳು 2 ಗಂಡು ಮಕ್ಕಳು ಆಗ್ತಾವ. ಭಕ್ತಿಯಿಂದ ನಮ್ ಗುರು ಸೇವೆ ಮಾಡಿದ್ರೆ ಯಾಕೆ ಆಗ್ಬಾರ್ದು ತಾಯಿ? ಹಿಂದೆ ಕುಂತಿದೇವಿ ಗರುಡನೆತ್ ಮೇಲೂ ದುರ್ವಾಸ ಮುನಿಗಳಿಂದ ಕನ್ಯೆ ಆಗ್ಲಿಲ್ವೇ? ನೀವು ಭಕ್ತಿಯಿಂದ ನಮ್ ಗುರು ಸೇವೆ ಮಾಡಿದ್ರೆ ಯಾಕೆ ಆಗ್ಬಾರ್ದು? ಬಿತ್ರಿ ಸೂಜಿ ಮೇಲೆ ಹೋಗ್ತಿ ಬಿಡು. ಕಾಯಿ ಬರ್ತೀನಿ ಹೋಗ್ತಿ ಬಿಡು. ಗಂಡಸ್ರು ಬಂದ್ರೆ ಏನ್ ಮಾಡ್ತಾರ? ಗಂಡಸರಿಗೆ ಹೇಳ್ಬಿಟ್ಟು ಕೈ ಕಾಲು ಬರುತ್ತೀನಿ, ಮುಂದೆ ನಡೀಲಿ. ನೋಡ್ ನೀವು ಅವರು ಕೊಟ್ಟಿರಲ್ಲ ಅದಕ್ಕೆ. ನನ್ ಮನ್ಸೂರಿ ತಿಸ್ಕೊಂಬಾರ ಹಂಗೆ. ಏ ಸದಾ ಅಲ್ಲ ಕಳ್ಳ, ಇವ್ರು ಹಿಂಗ್ ಕಟ್ಸಿರಿ ಅಲ್ಲ ಕಳ್ಳ, ಎಲ್ಲಿ ಏನ್ ಎಡವಟ್ಟಾತೋ ಗೊತ್ತಿಲ್ಲ. ನನ್ ಮಕ್ಕ ಯಾಕೆ ನೋಡಕ್ ಆಯ್ತು? ಅಲ್ಲ ಕಳ್ಳ, ಅವರು ಕೊಡೋದು ಕೊಟ್ರು, ಹಂಗೆಲ್ಲ ತಡಿತೇನ ಕೊಡೋದು, ಎಲ್ಲೆಲ್ಲೋ ಕೊಟ್ಬಿಟ್ಟು ಎಲ್ಲ ಯಾಕ್ಲಾ ಒಂದು ವಾರ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಗಂಟೆ ಹೋಗಲ್ಲ. ಅಲ್ಲ ಕಣ, ಒಂದೊಂದು ಕೊಟ್ಟೆ ನಾನ್ ಸ್ವಾಮೀಜಿನ ಅಲ್ಲೋ ಅಂತ ಅನ್ಕೊಂತೇವೆ. ಅದಕ್ಕೆ 2 ಕೊಟ್ಬಿಟ್ಟು ಸ್ವಾಮೀಜಿ ತಿಳ್ಕೊಳ್ಳಿ. ಅಲ್ಲ ಕಳ್ಳ, ನನ್ ಗಡ್ಸಿದ್ದಂತೂ ಯಾರು ನೋಡ್ಲಿಲ್ಲ, ನಿನ್ ಗಡ್ಸಿದ್ ನೋಡಿರುವವರೆಗೆ. ಯಾಕ ಅಲ್ಲ
ಅವ್ರು ಬಂದ್ರು ಅಂತ ಹೇಳಿ ಅಲ್ಲ ಕರ್ಕೊಂಬಂದು ಸನ್ಯಾಸಿ ಅಂತ ಮಾಡಿ ಕಾಸು ಕರಿಮಣಿ ಸಾಲ ತೀರಿಸ್ತೀನಿ ಅಂತ ಹೇಳಿ ಸರ್ ಯಾಕೆ ಕೊಡಿಸ್ತಾ ನೋಡು ಈ ಸಾಲ ತೀರ್ಸಕ್ ನಾನು ಬಾ ನಿಧಾನಕ್ ಬಾ ಆಡದಕ್ಕನವ ಸುಧಾರಿಸ್ಕೊಂತೀನಿ ಬಾ ಆಗ್ತಾ ಇಲ್ಲ ಅಲ್ಲ ಈ ಪಟಿ ಜನ ಕುಂತವ್ರಿ ಅಲ್ಲ ನನ್ ಗಡ್ಸಿದ್ ಯಾರ ನೋಡಿರ ಸಾಧನ್ ಗಡ್ಸಿದ್ದು ಲೇ ಹೇಳ ಬಂದೆ ಮೈಸೂರು ಬಾ ಅಲ್ಲ ನಮ್ಮ ನೋಡ್ರಿ ಕಳ್ಳ ಆ ಶ್ರೀನರ್ ನಾಗಣ್ಣ ಮೇಲೆ ಎಲ್ಲ ಸಿಕ್ತಾ ಬಾ ಮುಂಡೇರಿಗೆ ಗಟ್ಟಿಸ್ಬಿಟ್ರಲ್ಲ ಲೇ ಅವಳ ಎಮ್ಮೆಂಕರ್ ಓಂಕಾರ ಅವಳ ಮುಂಡೆ ಮುಂಡೆ ಕಳ್ಳ ಅಲ್ಲಿ ಕಳ್ಳ ವಾಡಿ ಪಕ್ಕ ಹೊಡ್ದಂಗ್ ಕೊಡ್ತಾರಲ್ಲ ಲೇ ಅವಳ ಗಂಡೆ ಹಾಕೋತ ಕೊಟ್ಟಕಂತಿರೋದು ಇವಳು ಕಾಟ ಸಾರಿದಾರ್ದಲ್ಲ ಅವಳ ಮುಂಡೆ ಅಲ್ಲ ಅವಳು ಅವಳ ರುಬ್ಬಿರ ಅವನ್ ಗಂಡಿನ ಅದ್ ಸರಿ ನಾನು ನೋಡ್ದಿದ್ದು ನಮ್ ಗಡ್ಸಿರಲ್ಲ ಇವ್ರು ಯಾರ ನೋಡಿರಲ್ಲ ನೋಡ್ಲಿಲ್ವಾ ಇನ್ನೊಂದ್ಸರಿ ಒದೆ ಕೊಡ್ಸ್ಬೇಕು ಅಂತ ಆಶಾ ಸೊಮ್ಮ ಕೊಪ್ಪಳ್ರಲ್ಲೇ ಓಡೋ ಮುಂಡ್ಯಾವ ಅಮ್ಮ ಹೋಗಿ ಊರೊಳಗೆ ಹೋಗಿ ಇನ್ನೂ ಗಂಡಸ್ರಿಗೆ ಹೇಳಿ ಕಳಿಸ್ತೀನಿ ಅಂತ ಬೇರೆ ಹೇಳಿ ನೋಡ್ ಬಂದ್ಗಿಂದವ್ರು ಅಲ್ಕಳ್ಳ ನಿನ್ನ ನಾನು ಇಂದ್ರ ಚಂದ್ರ ನಾಗೇಂದ್ರ ಅಂತ ವಾಗ್ಲಿರೆ ನೀನ್ ನೋಡಿರೋ ನಾನ್ ನೋಡ್ದಿದ್ ನೋಡಿಲ್ಲ ಅಂತೀಯಲ್ಲ ನೀನು ಉತ್ತಮ ಪುರುಷನಲ್ಲ ನೀನು ಲೇ ಯಾಕಲ್ಲ ಕೈ ಕಾಲಲ್ಲ ಹಿಂಗ್ ನಡುತ್ತವೆ ನಡುತ್ತಾ ಇಲ್ಲ ಅವೇ ಅಡುತ್ತೆ ಅವ್ರು ಗಡ್ಸಿರೋದ್ ತಿನ್ನೆ ಮಾಡ್ತಾವ್ ನಡುತ್ತವೆ ಲೇ ಒಂದ್ ಮಾತು ಹೇಳ್ತೀನಿ ಕೇಳು ಹೇಳು ಆದ್ರೂ ಚಿದು ಬಾಯ್ಲಿ ಅವಳು ಬಾಳೆಲ್ ಕೈ ಹಣೆ ಕುಂಕುಮ ಕೂದಲ ಹೂವು ಇತ್ತಲ್ಲ ಅವಳು ವಾರದಿಂದ ಇಡ್ತೀನಿ ಅನ್ಸತ್ ಕಡ ನಿಮ್ಮನ್ನ ಹಂಗಿಂಗ್ ಮಾಡ್ಕೊಂಡು ಉದ್ದೋಲ್ಲ ಸುಮ್ಮನೆ ಅಲ್ಲ ಬೇಕು ಅಂದಿಲ್ಲ ಅದಕ್ಕೆ ಇಲ್ಲೇ ಹೋಗ್ತಾರೆ ಕರ್ಕೊಂಡ್ಬಿಡ್ತೀನಿ ಬೇಡ ಒಂದು ಮಾತು ಹೇಳ್ತೀನಿ ಕೇಳು ಅದೇನ್ ಹೇಳು ಇಂದಿನ ಕಾಲದಿಂದ ಧನ ಧಾನ್ಯ ಒಳ್ಳೆ ಮಠಗಳಿಗೆ ಒಳ್ಳೆ ಗುರುಪೀಠಗಳಿಗೆ ನಮ್ಮ ನಂದಿಹಳ್ಳಿ ಜನತೆ ಧನ ಧಾನ್ಯ ಕೊಟ್ಟು ಗೌರವದಿಂದ ಕಾಣ್ತಾರೆ. ನಮ್ಮಂತ ಕಳ್ಸ್ವಾಮಿಗಳಿಗೆ ಇದೇ ಗತಿ. ಆದ್ರಿಂದ ಇಂಥ ಬೂಟಾಟಿಕೆ ಎಲ್ಲ ಬಿಟ್ಬಿಟ್ಟು ನಮ್ಮಪ್ಪ ಬಸವಣ್ಣರ ಮನೆಯಲ್ಲಿ ದಾಸೋಹ ಸೇವೆಯಲ್ಲಿ ಒಂದೆರಡು ಸೇವೆ ಸೇರ್ಕೊಂಡು ಇರೋಣ. ಏನಂತ್ಯಾ? ಆಗ್ಬೋದು. ಇನ್ನೊಂದ್ಸರಿ ಬರ್ತಿದ್ಯಾ? ಇಲ್ಲ ಬೇಡ. ಹಂಗಾರ ಕೆಲಸ ಮಾಡೋಣ. ನೋಡು ಯಾರನ್ನ ಗಂಡಸು ಹೋಗೋದಾರ ನೋಡು. ಅಲ್ಲ ಬಿಸಾಕ ಸ್ಟ್ರೇಂಜರ್ ಅಂತ ರೋಡ ಯಾರು ಬಂದೇನೋ ಅಂದ್ರೆ ಇವ್ ಬೇರೆ ನೋಡ್ತಾರೆ. ಅಲ್ಲ ಸದಾ ಯಾರು ನಾಚನ ಇತ್ತ ಕಡೆಯಿಂದ ಒತ್ತಾರ್ಕಲ್ಲ ಗಂಡಸ್ರು ನೋಡ್ಲಾ ಕರೆಕ್ಟಾಗಿ ಇತ್ತ ಕಡೆಯಿಂದ ಒತ್ತಾರ್ ನೋಡಿ ಹೋಗ್ಬಿಡೋರ ನಾವು. ರಾಜಕುಲವರ್ಧನ ಶ್ರೀರಾಧಿಪ ರಾಜಕುಲವರ್ಧನ ಶ್ರೀರಾಧಿಪ ಪರಮ ಪ್ರಭಾವ ಅನುಪಮ ಮಣಿ
ನಾನು ಎಲ್ಲರೂ ಕುಳಿತುಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಅಪ್ಪಣೆ ಮಹಾಪ್ರಭು. ಮಹಾಮಂತ್ರಿಗಳೇ, ಪ್ರಭು, ದಂಡ ನಾಯಕರೇ, ಸಭೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಚಾಲುಕ್ಯ ಚಕ್ರಾಧಿಪತ್ಯ ತುಂಬಾ ಯಶಸ್ಸು ಕಂಡಿದೆ. ಮುಂದೆಯೂ ಇಂತಹ ಯಶಸ್ಸನ್ನ ಉಳಿಸಿಕೊಂಡು ಹೋಗಬೇಕೆಂದು ನಮ್ಮ ಮಹದಾಜ್ಞೆ. ಮಂಚಣ್ಣನವರೇ, ಮಹಾಪ್ರಭು, ಇಂದಿನ ಸಭೆಯ ವಿಶೇಷತೆ ಏನು? ಮಹಾಪ್ರಭು, ಕೋಟಾಗಾರದಲ್ಲಿ ಪಟವಿದೆ, ತಾವು ಪರಾಮರ್ಶಿಸಬೇಕು ಮಹಾಪ್ರಭು. ಆಹಾ, ಎಂತಹ ವಿಚಿತ್ರವಾದ ಲಿಪಿ ಇದು. ನಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಕಾಂಡ ಪಂಡಿತರೇ, ಮಹಾಪ್ರಭು, ಈ ಪತ್ರವನ್ನು ಓದಬಲ್ಲಿರಾ? ಅಪ್ಪಣೆ ಮಹಾಪ್ರಭು. ತೆಗೆದುಕೊಳ್ಳಿ. ಇದು ಯಾವುದೋ ಪೈಶಾಚಿಕ ಭಾಷೆ ಮಹಾಪ್ರಭು, ಅರ್ಥವಾಗದು. ಸರೇ, ಮಹಾಪ್ರಭು, ನೀವು ಪ್ರಯತ್ನಿಸಿ. ಆಗಬಹುದು. ಮಹಾಪ್ರಭು, ಇದು ಯಾವುದೋ ಸಂಸ್ಕೃತವಲ್ಲದ ಭಾಷೆಯಾಗಿದೆ. ಮೇಲಿನಿಂದ ಕೆಳಕ್ಕೆ ಮೇಲಿನ ವಾಕ್ಯಕ್ಕೂ ಕೆಳಗಿನ ವಾಕ್ಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲದಂತಿದೆ ಪ್ರಭು. ಹೌದೇ? ಮಂಚಣ್ಣ ಪಂಡಿತರೇ, ಮಹಾಪ್ರಭು, ನೀವು ಪ್ರಯತ್ನಿಸಿ ನೋಡೋಣ. ಆಗಬಹುದು. ಇದಾವುದೋ ಉಪಲಬ್ಧವಿಲ್ಲದ ಭಾಷೆ. ಇದರಿಂದ ನಮಗಾಗಲಿ ನಮ್ಮ ನಾಡಿಗಾಗಲಿ ಯಾವ ಪ್ರಯೋಜನವೂ ಇಲ್ಲ. ಈ ಪತ್ರದ ವಿಷಯವನ್ನು ಇಲ್ಲಿಯೇ ಬಿಡಬೇಕೆಂದುಕೊಂಡಿದ್ದೆ. ಆದರೆ ಕರ್ಣಿಕರಾದ ಬಸವಣ್ಣನವರು ಓದಬಲ್ಲರೇನು? ಹೌದೇ? ಬಸವರಾಜರೇ, ಮಹಾಪ್ರಭು, ನೀವು ಪ್ರಯತ್ನಿಸಿ. ಅಪ್ಪಣೆ ಪ್ರಭು. ಖಂಡಿತ ಓದಬಲ್ಲೆ ಮಹಾಪ್ರಭು. ಇದರಲ್ಲಿರುವ ಯುಕ್ತಿಯು ತಮಗೆ ಮಾತ್ರ ಸಲ್ಲತಕ್ಕದ್ದು. ಇದು ಶುದ್ಧ ಸಂಸ್ಕೃತ ಭಾಷೆ ಮಹಾಪ್ರಭು. ಏನು ಏನು ಇದು ಸಂಸ್ಕೃತ ಭಾಷೆಯೇ? ಸಂಸ್ಕೃತದಲ್ಲಿ ಪಂಡಿತರಾಗಿರುವ ನಮಗೆ ತಿಳಿಯದ ಯಾವ ಸಂಸ್ಕೃತ ಭಾಷೆ ಇದು? ಎಂದೆಂದಿಗೂ ಅಲ್ಲ. ಪ್ರಭುಗಳನ್ನು ನಂಬಿಸಲು ಸುಳ್ಳನ್ನು ಹೇಳಬೇಡಿ. ರಾಜೇಂದ್ರ, ಇದು ನೋಡಿದರೆ ಸಂಸ್ಕೃತವಲ್ಲವೆಂದೇ ತೋರುವುದು. ಇದು ಸ್ವಲ್ಪ ಯುಕ್ತಿಯಿಂದ ಬರೆಯಲ್ಪಟ್ಟಿದೆ. ಇದು ಸಂಸ್ಕೃತವೇ ಅಹುದೆಂಬುದನ್ನ ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸುವೆನು. ಇದರಲ್ಲಿರುವ ಸಂದೇಹವು ತಮ್ಮ ವಿರೋಧಿಗಳಿಗೂ ಹಾಗೂ ಪರ ರಾಜರಿಗೂ ತಿಳಿಯಬಾರದೆಂದು ಸ್ವಲ್ಪ ಯುಕ್ತಿಯಿಂದ ಬರೆಯಲ್ಪಟ್ಟಿದೆ. ಪ್ರಭುಗಳು ಪುಣ್ಯಶೀಲರು. ಇದರ ಫಲವನ್ನು ಅನುಭವಿಸಲು ಅರ್ಹರಾದುದರಿಂದ ಈ ಪತ್ರವು ಪ್ರಭುವಿನ ಹಸ್ತಗತವಾಯಿತು. ಬಹಳ ಸಂತೋಷ. ಬಸವರಾಜರೇ, ಮಹಾಪ್ರಭು, ಇಲ್ಲಿರುವವರೆಲ್ಲರೂ ನಮ್ಮ ಹಿತಚಿಂತಕರೇ. ನಮ್ಮ ವಿರೋಧಿಗಳು ಒಬ್ಬರೂ ಇಲ್ಲ. ಆದ್ದರಿಂದ ಸಂಶಯ ಪಡದೆ ಆ ಪತ್ರದ ಲಿಪಿಯನ್ನು ಓದಿ ಅದರ ಅರ್ಥವನ್ನ ಹೇಳಿ ನಮ್ಮ ಸಂದೇಹವನ್ನ ನಿವಾರಿಸಿ. ಅಪ್ಪಣೆ ರಾಜೇಂದ್ರ. ತತ್ಬೇಲ ಯಾಪಕೃ ಸರ್ವೇಶ ಜ್ಞಾನೋತ್ಮರ್ ಮದತ್ಯಸ ಯಚಸನ್ ಅದಲ್ಪ ನತ್ಯಷ್ಟತಿ ಲೇತ ನಸಜಾರ
ಎಂಬುದಾಗಿ ಬರೆದಿದೆ. ಇದು ಛಂದಸ್ಸಿನಲ್ಲಿ ಅನುಷ್ಠುಪ್ ಶ್ಲೋಕವು ಸಾಮಾನ್ಯವಾಗಿ ಅರ್ಥವಾಗದಿರಲಿ ಎಂದು ಹಿಂದು ಮುಂದಾಗಿ ಬರೆಯಲ್ಪಟ್ಟಿದೆ. ಮೇಲಿನ ಅರ್ಧ ಭಾಗವನ್ನ ಕೆಳಗೂ ಎರಡನೇ ಅರ್ಧ ಭಾಗವನ್ನ ಮೇಲೆಯೂ ಬರೆದಿದೆ. ಒಂದು ಕನ್ನಡಿಯನ್ನು ತರಿಸಿದರೆ ಇದರ ಯುಕ್ತಿಯು ಪ್ರಭುಗಳಿಗೆ ಗೋಚರವಾಗುವಂತೆ ತೋರಿಸುವೆನು. ಮಹಾಮಂತ್ರಿಗಳೇ, ಒಂದು ಕನ್ನಡಿಯನ್ನು ತರಿಸಿ. ಯಾರಲ್ಲಿ ಒಂದು ದರ್ಪಣವನ್ನು ತರ ಹೇಳಿ. ಆಗಬಹುದು. ಪ್ರಭುಗಳು ಪರಾಮರ್ಶಿಸಬೇಕು. ರಾಜಾಸನತನೆ ತಿಷ್ಠತ್ಯ ನನ್ಪದನ ಸಂಚಯ ಸತ್ಯ ಧರ್ಮೋತ್ ಮನೋರಾಜ್ಞ ಸರ್ವೇಶ ಕೃಪಾಯ ಲಭೇತ್ ಎಂಬುದಾಗಿ ಕಾಣುತ್ತಿಲ್ಲವೇ? ಅಹುದು ಕಾಣುತ್ತಿರುವುದು. ಪಂಡಿತರೇ, ಮಹಾಪ್ರಭು, ನೋಡಿದರ ಇದು ಯಾವ ಭಾಷೆ ಎಂಬುದನ್ನ? ನೋಡಿದೆವು ಮಹಾಪ್ರಭು. ಇದು ಶುದ್ಧ ಸಂಸ್ಕೃತ ಭಾಷೆ. ಲಿಪಿಯಲ್ಲಿನ ಯುಕ್ತಿಯನ್ನು ಭೇದಿಸಲಾರದೆ ನಾವು ಓದೆವು. ನಮ್ಮ ಅಪರಾಧವನ್ನು ಮನ್ನಿಸಬೇಕು. ಸರ್ವಜ್ಞರಾದ ಬಸವಣ್ಣನವರಿಗೆ ನಾವೆಲ್ಲರೂ ಶರಣಾಗತರಾಗುವೆವು. ಬಸವರಾಜರೇ, ಮಹಾಪ್ರಭು, ಆ ಲಿಪಿಯನ್ನು ಓದಿ ಅದರ ಅರ್ಥವನ್ನು ವಿವರಿಸಿ ಹೇಳಿ. ಅಪ್ಪಣೆ ರಾಜೇಂದ್ರ. ರಾಜಾಸನ ತಲೆ ಅಂದರೆ ತಾವು ಮಂಡಿಸಿರುವ ಈ ಸಿಂಹಾಸನದ ತಳದಲ್ಲಿ ಅನಲ್ಪ ಧನ ಸಂಚಯ ಅಂದರೆ ಅಧಿಕವಾಗಿ ಕೂಡಲ್ಪಟ್ಟಿರುವ ಹಣವು. ತಿಷ್ಠತಿ ಎಂದರೆ ಇದೆ. ಸತ್ಯ ಧರ್ಮೋತ್ ಮನೋರಾಜ್ಞ ಅಂದರೆ ಸತ್ಯ ಧರ್ಮಗಳನ್ನ ಅನುಸರಿಸುವ ರಾಜರಿಗೆ. ಸರ್ವೇಶ ಕೃಪೆಯ ಅಂದರೆ ಆ ಜಗದಧಿಪತಿಯಾದ ಪರಮೇಶ್ವರನ ಕೃಪೆಯಿಂದ ಲಭ್ಯತ್ ಅಂದರೆ ದೊರೆಯುವುದು ಎಂಬುದಾಗಿ ಈ ಶ್ಲೋಕದ ಅಭಿಪ್ರಾಯವು. ತಮ್ಮ ವಂಶದಲ್ಲಿ ಈ ನಿಧಿಯನ್ನ ಪಡೆಯಲು ತಾವೇ ಸತ್ಯ ತತ್ಪತರಾದ್ದರಿಂದ ತಮ್ಮ ನಿಧಿಯನ್ನ ತಾವೇ ತೆಗೆಯಬೇಕು ಮಹಾಪ್ರಭು. ಮಹಾಮಂತ್ರಿಗಳೇ, ಪ್ರಭು 4 ಜನ ಸೇವಕರನ್ನ ಕರೆಸಿ ಸಿಂಹಾಸನದ ಭೂಶೋಧನೆ ಮಾಡಿಸಿ. ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ಸೇವಕರೇ, 4 ಹಾಳು ಗುದ್ದಲಿ ಸಮೇತ ಬರ ಹೇಳಿ. ಆಗಬಹುದು ಮಹಾಪ್ರಭು. ಇದೇನು ಹಾಡು ಮೂಡಿದಿರಿ ಕಣ್ಣಿಕರೇ? ಸಿಂಹಾಸನ ತಳಭಾಗದಲ್ಲಿ ಕೆರೆಯನ್ನು ತೋರಿಸಿದ್ರೇನು? ಇರಬಹುದು. ಆ ಕೆರೆಯಲ್ಲಿ ನೀರಿನ ಬದಲು ಮುತ್ತು ರತ್ನಗಳೇ ಸಿಗಬಹುದು. ಸಿಕ್ಕದಿದ್ದರೆ ನಿಮಗಾಗುವ ಶಿಕ್ಷೆಯನ್ನು ಬಲ್ಲಿರೇನು? ವಿಧಿ ಲಿಖಿತವನ್ನು ಅಳಿಸುವವರು ಯಾರು ಮಜ್ಜನವರೇ? ಬಸವರಾಜರೇ, ನಿಧಿಯಂತೆ ಸುವರ್ಣಕಾಂತಿಯ ಪೆಟ್ಟಿಗೆಗಳೇನೋ ಕಾಣಿಸುತ್ತಿರುವವು. ಆದರೆ ಅದನ್ನು ತೆಗೆದು ತರಲು ಸೇವಕರಿಂದ ಸಾಧ್ಯವಾಗುತ್ತಿಲ್ಲವಲ್ಲ. ರಾಜೇಂದ್ರ, ನಾನು ಮೊದಲೇ ನಿಮಗೆ ಹೇಳಿರಲಿಲ್ಲವೇ? ಅದು ತಮಗಾಗಿ ಇಡಲ್ಪಟ್ಟಿರುವುದು. ಆದ್ದರಿಂದ ತಾವು ತಮ್ಮ ಪೂರ್ವಜರನ್ನು ಸ್ಮರಿಸಿ ಆ ನಿಧಿಯನ್ನು ತಾವೇ ಹೊರತೆಗೆಯಬೇಕು ಮಹಾಪ್ರಭು. ಆಗಬಹುದು. ಎನ್ನಯ ವಂಶದ ಪಿರಿಯರೇ, ಎನ್ನಯ ವಂಶದ ಪಿರಿಯರೇ, ನಿಮಗೆರಗಿ ಬೇರೆ ಶಿರವ
ತುಂಬಿರುವುದಲ್ಲ. ಮಂಚಣ್ಣ ಪಂಡಿತರೇ, ಕೆರೆಯಲ್ಲಿ ನೀರು ಬಿತ್ತೇನು? ಬಸವರಾಜರೇ, ಮಹಾಪ್ರಭು, ಈ ಸಂಪತ್ತು ನಿಮಗೆ ಸಲ್ಲತಕ್ಕದ್ದು, ತೆಗೆದುಕೊಳ್ಳಿ. ಮಹಾಪ್ರಭು, ಬಸವರಾಜರೇ, ಮಹಾಪ್ರಭು, ಈ ಸಂಪತ್ತು ನಿಮಗೆ ಸಲ್ಲತಕ್ಕದ್ದು, ಆದ್ದರಿಂದ ನೀವೇ ತೆಗೆದುಕೊಳ್ಳಬೇಕು. ಮಹಾಪ್ರಭು, ದೊರೆಯ ಹಣ ದೊರೆಗೆ ಮೀಸಲು, ದೊರೆಯು ಪ್ರಜೆಗಳಿಗೆ ಮೀಸಲು. ತಮಗೆ ಸಲ್ಲತಕ್ಕದನ್ನ ನಾನು ಹೊಯ್ದರೆ ಆ ಹರನು ಮೆಚ್ಚುವನೇ? ನೀವು ಆ ಲಿಪಿಯನ್ನು ಓದದಿದ್ದರೆ ಈ ಸಂಪತ್ತು ನಮಗೆಲ್ಲಿ ವಶವಾಗುತ್ತಿತ್ತು. ಆದ್ದರಿಂದ ನೀವೇ ಈ ಸಂಪತ್ತನ್ನು ತೆಗೆದುಕೊಳ್ಳಬೇಕು. ಆಸ್ಥಾನದ ಕರ್ಣಿಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಆದ್ದರಿಂದ ಅವನಿಗೆ ಈ ಸಂಪತ್ತು ಸಲ್ಲಬೇಕಾಗಿಲ್ಲ ಮಹಾಪ್ರಭು. ಬಹಳ ಸಂತೋಷ. ಇದು ಸರಿ, ಈ ಸಂಪತ್ತು ನಮ್ಮ ವಶದಲ್ಲಿಯೇ ಇರುತ್ತದೆ. ಆದರೆ ಇದನ್ನು ವೆಚ್ಚ ಮಾಡುವವರು ನೀವು. ನಿಮಗೆ ಹೇಗೆ ಬೇಕೋ ಹಾಗೆ ವೆಚ್ಚ ಮಾಡಬಹುದು. ಅದಕ್ಕೋಸ್ಕರವಾಗಿ ನೀವು ಅರ್ಥಮಂತ್ರಿ ಪದವಿಯ ಕೈಗೊಂಡು ಈ ಕಾರ್ಯವನ್ನ ಕೈಗೊಳ್ಳಿ. ಮಹಾಪ್ರಭು, ತಮ್ಮ ಪಾದಾವಿಯ ನೊಂದೆ ವಿಷ್ಣು ಪಾದಾವಿಯ ನೊಂದೆ, ತಮ್ಮ ಪಾದಾವಿಯ ನೊಂದೆ ವಿಷ್ಣು ಪಾದಾವಿಯ ನೊಂದೆ, ರುದ್ರ ಪಾದಾವಿಯ ನೊಂದೆ.
ಆದ್ದರಿಂದ ಸದಾ ನಾನು ಸಂಗಮೇಶ್ವರನನ್ನ ಪ್ರಾರ್ಥಿಸುವವನು. ಹೀಗಿರುವಲ್ಲಿ ಆ ಮುಳ್ಳಿನ ಹಾಸಿಗೆ ಅಂತಿರುವ ಮಂತ್ರಿ ಪದವಿಯು ನನಗೇತಕ್ಕೆ ಪ್ರಭು? ಆ, ಎಂತಹ ವೈರಾಗ್ಯಶಾಲಿ ಈತನು ಬಸವರಾಜರೇ. ಮಹಾಪ್ರಭು, ನಿಮ್ಮಂತಹ ನಿಸ್ಪೃಹರೇ ಈ ಪದವಿಗೆ ಅರ್ಹರು. ಆದ್ದರಿಂದ ನೀವು ಮಂತ್ರಿ ಪದವಿಯನ್ನ ಸ್ವೀಕರಿಸಲೇಬೇಕು. ಮಹಾಪ್ರಭು, ಮಂತ್ರಿ ಪದವಿಯು ಸಾಮಾನ್ಯವಾದುದಲ್ಲ. ಸತ್ಯ ಧರ್ಮಗಳಿಂದ ಪ್ರಜೆಗಳಿಗೂ ರಾಜರಿಗೂ ಹಿತಕರವಾಗಿ ಕರ್ತವ್ಯವನ್ನು ನಿರ್ವಹಿಸುವುದು ಬಹಳ ಕಷ್ಟ. ಆ ಪದವಿಯಲ್ಲಿದ್ದ ಮೇಲೆ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನವು ಅವಶ್ಯಕವಾದುದು. ಆದುದರಿಂದ ದಿನ ದಿನಕ್ಕೂ ಶತ್ರುಗಳೇ ಅಭಿವೃದ್ಧಿಯಾಗುವರು. ಅವರು ತಮ್ಮ ಕ್ರೋಧಾಸೆಯನ್ನು ತೀರಿಸಿಕೊಳ್ಳಲು ತಮ್ಮೊಡನೆ ನನ್ನ ವಿಷಯವಾಗಿ ಸಮಯ ನೋಡಿ ಕ್ಷುದ್ರಗಳನ್ನು ಹೇಳಲೂಬಹುದು. ಆಗ ನಮ್ಮಲ್ಲಿರುವ ಪ್ರೀತಿಗೆ ಭಂಗ ಬಂದರೂ ಬರಬಹುದು, ಅಲ್ಲವೇ ಪ್ರಭು? ಮಹಾಮಹಿಮನಾದ ಬಸವರಾಜರೇ, ನಿಮ್ಮ ಮಹಿಮೆಯನ್ನು ತಿಳಿದಿರುವ ನಾವು ನಿಮ್ಮ ಮೇಲಣ ಕ್ಷುದ್ರಗಳಿಗೆ ಕಿವಿಗೊಡುವಷ್ಟು ಅವಿವೇಕಿಗಳು ನಾವಲ್ಲ. ನೀವು ಕೈಗೊಂಡಿರುವ ವಿಶ್ವಧರ್ಮ ಪ್ರಚಾರ ಕಾರ್ಯಕ್ಕೆ ನಮ್ಮಿಂದ ಸಹಾಯವಾಗಬಹುದು. ಆದ ಕಾರಣ ಲೋಕ ಕಲ್ಯಾಣಕ್ಕೆ ಯತ್ನಿಸಿರುವ ನೀವು ರಾಜ್ಯದ ಕಲ್ಯಾಣಕ್ಕೂ ಗಮನ ಕೊಡುವುದು ಉಚಿತವಲ್ಲವೇ? ಆದ್ದರಿಂದ ಸಂದೇಹ ಪಡದೆ ನೀವು ಮಂತ್ರಿ ಪದವಿಯನ್ನ ಸ್ವೀಕರಿಸಿ ಈ ವಿಶ್ವಧರ್ಮಾನವನ್ನು ವಿಸ್ತರಿಸಿ ಮಾನವ ಜಾತಿಯ ಉದ್ಧಾರಕ್ಕೆ ಯತ್ನಿಸಿ ಪುಣ್ಯ ಕಟ್ಟಿಕೊಳ್ಳಿ. ರಾಜೇಂದ್ರ, ಇಷ್ಟು ಭರವಸೆಯಾದ ಮೇಲೆ ಪ್ರಭುಗಳ ಪ್ರೀತಿಗೆ ನಾನು ಕೃತಜ್ಞನಾಗಿದ್ದೇನೆ. ಪ್ರತಿ ಹೇಳಲಾರೇನು. ಈ ಪದವಿಯನ್ನು ನಾನು ಸ್ವೀಕರಿಸಿದ್ದೇನೆ. ಬಹಳ ಸಂತೋಷ. ಇನ್ನು ನೀವು ಈ ರಾಜ್ಯದ ಅರ್ಥಮಂತ್ರಿ ಪದವಿಯನ್ನು ಸ್ವೀಕರಿಸಿ ಕಾರ್ಯೋನ್ಮುಖನಾಗಿ ನಾನು ನಿಶ್ಚಿಂತನಾಗಿರುತ್ತೇನೆ. ಮಹಾಪ್ರಭು, ಹೇಳಿ. ಮಂಚಣ್ಣನವರು ಅವರು ಧರ್ಮಾಲಯದ ಮಂತ್ರಿಯಾಗಿರಲಿ.